ತಂದೆನ ಕೊಲೆ ಮಾಡಿದನ್ನು ರಿಯಲ್ ಆಗಿ ನೋಡಿದ್ನಲ್ಲ, ಇವು 21 ವರ್ಷ ಅವನಿಗಾಯ್ತು. ಒಂದು 9 ಜನ ಟಾರ್ಗೆಟ್ ಮಾಡ್ದ ಅದೇ ಹಬ್ಬದಲ್ಲಿ. ಕರೆಕ್ಟಾಗಿ ಒಂದು 8-8:30 ಟೀ ಶಾಪ್ ಮಾಡವ್ರೆ, ಕರೆಂಟ್ ಆಫ್ ಆಗಿದೆ, ಕಟ್ ಮಾಡಿಬಿಟ್ಟು 9 ಜನನ ಕಲ್ಲಂಗರಿಲಿ ವಿಷ ಇಂಜೆಕ್ಷನ್ ಮಾಡಿಸ್ಬಿಡು. ಕೊಳಂದಾಣೆ ಅಂದ್ಬಿಟ್ಟು ಇಲ್ಲಿ ಪಕ್ಕ ಬಹಳ ಬ್ರಿಲಿಯಂಟ್ ಶೂಟ್ ಮಾಡೋದು ಲೆಫ್ಟಲ್ಲಿದ್ದೇ ಮಾಡೋದು. ಅವನ ಗನ್ ಎತ್ಬಿಟ್ರೆ ಮಿಸ್ಸೇ ಇಲ್ಲ. ವೀರಪ್ಪನ ಕೈಲಿ ಕೂಡ ಮಿಸ್ ಆಗಿಬಿಡ್ಬೋದು, ಅವನ ಕೈಲಿ ಮಿಸ್ ಆಗಲ್ಲ. ಅದನ್ನ ವೀರಪ್ಪನ ಭಾಳ ಇಂಟ್ರೆಸ್ಟಾಗಿ ಕೇಳ್ತಾ ಇದ್ದ. ಟೇಪ್ ರೆಕಾರ್ಡಲ್ಲಿ ನಾವು ರೆಕಾರ್ಡ್ ಮಾಡ್ಕೊಂಡು ನಾವೆಲ್ಲ ತುಂಬ ಇಂಟ್ರೆಸ್ಟಾಗಿ ಕೇಳ್ತಾ ಇದ್ವಿ. ಫುಲ್ ಆಡ್ತಾ ಇದ್ವಿ. ಈಗ ಮರ್ತೋಗ್ಬಿಟ್ಟಿರ್ತೀವಿ. ಅಂಥೋನಿಯನ್ನ ಇವ್ನು ಕಣ್ಣು ಬಿತ್ತಲ್ಲ, ತಕ್ಕೊಂಡು ಬಂದ್ಬಿಟ್ಟು ಇವ್ನು ಏನೇನು ಬುದ್ಧಿವಾದಗಳು ಹೇಳ್ಬೇಕು ಹೇಳಿ, ನಿನ್ನ ತಂಗಿ ಬಂದೇ ಬರ್ತಾಳೆ ನಿನ್ನ ಹತ್ರ, ಅವ್ನು ಕರ್ಕೊಂಡು ಹೋಗವಣ, ಬಂದರೆ ನಮಗೆ ಮೆಸೇಜ್ ಕೊಡು ಪೊಲೀಸ್ನವ್ರಿಗೆ, ಈ ಥರ ಬಂದವ್ರೆ ಸರ್ ಅಂದ್ಬಿಟ್ಟು. ತಂಡ ಹೋಗಿ ಅಟ್ಯಾಕ್ ಮಾಡ್ತು. ಒಂದು ನೈಟಲ್ಲಿ ಗುಂಡು ಹಾರಿಸಿ 6 ಜನನ ಎನ್ಕೌಂಟ್ರ್ ಮಾಡಿದ್ರು. ಮಾರಿಯಪ್ಪ ಮತ್ತು ಇನ್ನೊಂದು 5 ಜನ ಹೆಂಗಸರು. ಆ ಎನ್ಕೌಂಟ್ರಲ್ಲಿ ಅವಳು ಮೋಸ್ಟ್ಲಿ ಸತ್ತಿಲ್ಲ, ಏಟು ಬಿದ್ದಿದ್ದು ಸತ್ತಿಲ್ಲ, ಜೀವಂತವಾಗಿ ಬೆಳಗ್ಗೆ ನೋಡುವಾಗ ಇತ್ತು. ನಿಂಟ್ಲಿ ಹಾಸ್ಪಿಟ್ಲು ಸಾಗಿಸೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ತಗೊಂಡು ಬಂದರು. ಬರೋದಾರೆ ಪ್ರಾಣ ಪಕ್ಷಿ ಹಾರಿ ಹೋಗ್ತೀವಿ. ವೀರಪ್ಪನ ಗ್ಯಾಂಗ್ಲಿ ಎಸ್ಪೋರ್ಟ್ ನಂಬರ್ 1. ವೀರಪ್ಪನಕ್ಕಿಂತ ಒಂದು ಹೆಜ್ಜೆ ಮುಂಚೆ ಧೈರ್ಯ, ಒಳ್ಳೆ ತಾಕತ್ತಾದ ವ್ಯಕ್ತಿ. ಮತ್ತೆ ಫೈರ್ ಮಾಡೋದು ಲೆಫ್ಟಲ್ಲಿ. ನಿಮ್ಮ ಅಣ್ಣನ ಒಂದು ಹಿಡಿದು ಕೊಟ್ಬಿಡು, ಇಲ್ಲಾಂದರೆ ಸಾಯಿಸಿ ಗೀಸಿ ಎಣವಾಗಿನ ಕೊಟ್ಬಿಡು, ನೀವೆಲ್ಲ ಉಳ್ಕೊಳ್ಳೋದು ನೋಡಿ ಅಂದ್ಬಿಟ್ಟು ಇವನು ಹೇಳವಣೆ. ಅವ್ರ ತಂಗಿ ಏನು ಮಾಡಿಬಿಟ್ಟವಳೆ, ಇವನಿಂದ ನಮ್ಮ ಮನೇನ ಹಾಳಾಯಿತು, ಸರಾಪಳ್ಳಿ ವಿಷ ಕಳೆದು ಕೊಟ್ಬಿಟ್ಲು. ಸರ್, ಮಲೆಯೂರು ಮಮಟಿ ಅಣ್ಣಂದವನು ತಮಿಳ್ನಾಡವನು, ಸೇಲಂ ಡಿಸ್ಟಿಕ್ಕು ಪಕ್ಕ ಮೇಚೇರಿಯಿಂದ ಬರ್ತದೆ. ಇಲ್ಲಿಂದ ಮೇಟೂರು ಕಡೆಯಿಂದ ಹೋದರೆ ಮೇಚೇರಿ ಸಿಗ್ತದೆ, ಸೇಲಂ ಕಡೆಯಿಂದ ಬಂದ್ರಲ್ಲ ಮೇಚೇರಿ ಸಿಗ್ತದೆ. ಪಕ್ಕದಲ್ಲಿ ಮಲೆಯೂರು ಎಂದ್ಬಿಟ್ಟು ಒಂದು ವಿಲೇಜ್ ಅದು. ಆ ವಿಲೇಜಲ್ಲಿ ಮೇಚೇರಿಲಿ ಭದ್ರಕಾಳಿ ಅಮ್ಮನ ದೇವಸ್ಥಾನ ಎಂದು ನಮ್ಮ ಮಾದಪ್ಪನ ದೇವಸ್ಥಾನ ಇರೋ ಥರ ಬಹಳ ಪ್ರಸಿದ್ಧವಾದ ಒಂದು ದೇವಸ್ಥಾನ. ಅದರಲ್ಲಿ ಫಸ್ಟ್ ಪೂಜೆ ಪುನಸ್ಕಾರಗಳ ಅವ್ರಿಗೆ ಇದ್ದಿದೆ. ಅದರಲ್ಲಿ ಅವರು ಅಣ್ಣ ತಮ್ಮನ ಒಳಗಡೆ ಸ್ವಲ್ಪ ಜಗಳ ಬಂದ್ಬಿಟ್ಟಿದೆ. ನಿನಗೇ ಕೊಡಬೇಕಾ, ನಮಗೆ ಕೊಡಬಾರ್ದು, ವರ್ಷ ಎಲ್ಲ ನೀನೇ ಮಾಡಬೇಕಾ ಅಂದ್ಬಿಟ್ಟು ಈ ಗಲಾಟೆ ಮಾಡಿಕೊಂಡು ಮಲೆಯೂರು ಮಮಟೇನ ಅವ್ರ ತಂದೆನ ಕೊಲೆ ಮಾಡಿಬಿಡ್ತಾರೆ ಆಪೋಸಿಟ್ ಪಾರ್ಟಿಗಳು. ಆವಾಗ ಇವನಿಗೆ ಏಜ್ ಕೇವಲ ಬರೀ 17 ವಯಸ್ಸಿದೆ. ಯಾಕೆಂದರೆ ಇದು ನಮಗೂ ಗೊತ್ತಿಲ್ಲ, ಹಿರಿಕಿರಿ ಹೇಳಿದ್ದು. ಅವನ್ನ ಕಣ್ಣಿಂದ ನೋಡಿದವರು, ಗೋಪಿನಾಥ ಏರಿಯಾದಲ್ಲಿ ಇದ್ದವನು, ಇಲ್ಲೇ ಬಂದು ಸತ್ತವನು, ಹಿರಿಕಿರಿ ಹೇಳಿದ ಕತೆ. ನಾವೇನು ಅವನ ರಿಯಲಾಗಿ ನೋಡಿಲ್ಲ. ಆದರೆ ಅವರು ಹಿರಿಕಿರಿ ಹೇಳಿದೆಲ್ಲ ಸತ್ಯಾಂಶನೇ. ಆದರೆ ಯಾವುದೋ ಒಂದು ಇದುಗಳು ಸುಳ್ಳುಗಳಿಲ್ಲ. ಅವನು ತಂದೆನ ಕೊಲೆ ಮಾಡಿದನ್ನು ರಿಯಲಾಗಿ ನೋಡಿದನಲ್ಲ, ಅವನಿಗೊಂದು ಸಿಟ್ಟಾಗ್ಬಿಡ್ತು. ನಮ್ಮ ವೈರಿಗಳನ್ನ ಹೆಂಗ ಶೇಡ್ ತೀರ್ಸ್ಕೋಬೇಕು ಎಂದು 4-5 ವರ್ಷ ಕಾದ. 21 ವರ್ಷ ಅವನಿಗಾಯಿತು. ಅವನ ತಮ್ಮ ಮತ್ತು ಅವರು ಸಂಬಂಧಿಕರೆಲ್ಲ ಒಂದು 7-8 ಜನ ಸೇರಿಸ್ಕೊಂಡು ಒಂದು 9 ಜನ ಟಾರ್ಗೆಟ್ ಮಾಡ್ದ ಅದೇ ಹಬ್ಬದಲ್ಲಿ. ಅವರೆಲ್ಲ ಅಂಗಡಿಗಳಿಗೆ ಹಾಕ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು. ಇವನು 9 ಜನದನ್ನ ಅಲ್ಲಿ ನಿಲ್ಲಿಸ್ಬಿಟ್ಟ, ಮಚ್ಚಿ ಕೊಟ್ಟು. ಒಬ್ಬರನ್ನ TC ಹತ್ರ ನಿಲ್ಲಿಸ್ಬಿಟ್ಟ. TC ಅಂದರೆ ಟ್ರಾನ್ಸ್ಫಾರಮ್, ಕರೆಂಟ್ ಇದು. TC ಆಫ್ ಮಾಡಿದ್ರೆ ಕತ್ತರಿಸ್ಬಿಡೋ ಅಂದ್ಬಿಟ್ಟು ಕರೆಕ್ಟಾಗಿ ಒಂದು 8-8:30 TC ಆಫ್ ಮಾಡವ್ರೆ, ಕರೆಂಟ್ ಆಫ್ ಆಗಿದೆ, ಕಟ್ ಮಾಡಿಬಿಟ್ರು 9 ಜನನ. 10 ಜನ ಟಾರ್ಗೆಟ್ ಮಾಡವ್ರೆ, ಅದರಲ್ಲಿ 9 ಜನ ಕನ್ಫರ್ಮ್ ಆಗಿ ಕಟ್ ಮಾಡಿಬಿಟ್ರು. ಆವಾಗ ಅದು ಬಹಳ ಮಹತ್ವವಾದ ಒಂದು ಕೊಲೆ. ಆವತ್ತಿನ ಕಾಲ ಸನ್ನಿವೇಶಕ್ಕೆ ಬಹಳ ಒಂದು ಪ್ರಭಾವವಾಗಿ ಮಾತಾಡ್ತಕ್ಕಂಥ ಒಂದು ಕೊಲೆ. ಈ ಥರ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಆಡ್ತಾ ಇದೆ. ಆದರೆ ಒಬ್ಬ ಮೇಚೇರಿ ಅವನೇ ಹಾಡಾಗಿ ಆಡ್ತಾ ಇದ್ದ. ಅವನಿಗೆ ತೀರೋಗ್ಬಿಟ್ಟವನೆ ಒಂದು ಅಜ್ಜ, ತಪ್ಪಟೆ ಬಾಡಿಸಿದ್ರು ಹಾಡಾಗಿ ಆಡ್ತಾ ಇದ್ದ. ಮೇಚೇರಿಯಲ್ಲಿ ಇಪ್ಪಡಿ ಎಲ್ಲ ಕೊಲೆ ನಡೆದದೆ ಅಂದ್ಬಿಟ್ಟು ತಮಿಳಲ್ಲಿ ಆಡ್ತಾ ಇದ್ದ. ಅದನ್ನು ವೀರಪ್ಪನ ಭಾಳ ಇಂಟ್ರೆಸ್ಟಾಗಿ ಕೇಳ್ತಾ ಇದ್ದ. ಟೇಪ್ ರೆಕಾರ್ಡಲ್ಲಿ ನಾವು ರೆಕಾರ್ಡ್ ಮಾಡ್ಕೊಂಡು ನಾವೆಲ್ಲ ತುಂಬ ಇಂಟ್ರೆಸ್ಟಾಗಿ ಕೇಳ್ತಾ ಇದ್ವಿ. ಫುಲ್ ಆಡ್ತಾ ಇದ್ವಿ. ಈಗ ಮರ್ತೋಗ್ಬಿಟ್ಟಿರ್ತೀವಿ, ಏನೇನೋ ಸಮಸ್ಯೆಗಳು ಬಂತಿಲ್ಲ, ಎಲ್ಲ ಮರ್ತೋಗ್ಬಿಟ್ಟಿರ್ತೀವಿ. ಅವನು ಹಂಗೆ ಮಾಡಿಬಿಟ್ಟು ಈ ಕಡೆ ಬಂದು ಸೇರಿಕೊಂಡ ಗೋಪಿನಾಥ ಫಾರೆಸ್ಟಿಗೆ. ಅವನು ಆಣೆ ಹೊಡೆಯೋದು ಅದು ಇದೆಲ್ಲ ಇಲ್ಲ. ವೀರಪ್ಪನ ಕೇಳ್ತಾ ಇದ್ದ. ಅವತ್ತು TDK ಕ್ಯಾಸೆಟು, ಸೋನಿ ಟೇಪ್ ರೆಕಾರ್ಡು. ಆವಾಗಲೇ 3200 3600ಗೆ ಖರೀದಿ ಮಾಡಬೇಕು ಜಫಾನ್ದು. ಅದರಲ್ಲಿ ರೆಕಾರ್ಡ್ ಮಾಡಿಸ್ಕೋಬೋದು ನಾವೇ, ಅವನು ಆಡಿದ್ರೆ. ಮತ್ತು ಕ್ಯಾಸೆಟ್ ಅವನು ಮಾರ್ತಾ ಇದ್ದ ಆ ಪಾರ್ಟಿ, ಮೇಚೇರಿ ಅವನು. விகாரி ஆடி மாதம் விகரந்தேதி 17 தகராறு காரணத்தால் தலையறுக்க சேதி கேளு 9 கொலையாச்சு ಇದು ಉಲகம் ಮುಳುವುದಂ ಪೇಚಿ. ಹಂಗಂದ್ರೆ ವಿಹಾರಿ ಅಂದರೆ ಆಷಾಢ ತಿಂಗಳಲ್ಲಿ ಮಾರಿ ಜಾತ್ರೆಯಲ್ಲಿ 2 ಕಡೆ ಗುಂಪಿಗೆ ಇದು ಗಲಾಟೆ ಆಗಿತ್ತು. 9 ಜನ ಅವನು ಕೊಲೆ ಮಾಡ್ದ. ಇದು ಇಡೀ ಪ್ರಪಂಚನ ಮಾತಾಡ್ತಾ ಇತ್ತು ಎಂದ್ಬಿಟ್ಟು ನಮ್ಮ ಭಾಷೆಯಲ್ಲಿ ಕನ್ನಡದಲ್ಲಿ ಹೇಳಿದ್ರೆ, ಅವನು ತಮಿಳಲ್ಲಿ ಹಿಂಗೆ ಆಡ್ತಾ ಇದ್ದ. ಹಿಂಗೆಲ್ಲ ಮಾಡ್ಕೊಂಡು ಹಿಂಗೆ ಸುತ್ತಾಡ್ಕೊಂಡು ಗೋಪಿನಾಥ ಫಾರೆಸ್ಟು, ಪೊನ್ನಾಚಿ, ಪುರುಷನಲತ್ತ, ಇಂಡಿನತ್ತ, ಮಾದಪ್ಪನ ಬೆಟ್ಟ, ಯಾರು ಶ್ರೀಮಂತರು ಇರ್ತಾರೋ ಒಂದು 200 ರೂಪಾಯಿ 300 ರೂಪಾಯಿ 100 ರೂಪಾಯಿ ಕೊಡ್ರಪ್ಪ ಅಂತ ಇಸ್ಕೊಳ್ಳೋದು, ಕಾಲ ಕಳ್ಕೊಂಡಿದ್ದ.
ಈ ಮೆಟ್ಟುಗಳಿಗೆ ಆ ಕಡೆ ಕರ್ಪಣ್ಣ ಅಂದ್ಬಿಟ್ಟು ಒಬ್ಬರಿದ್ದ. ಅವರಿಬ್ಬರು ಅಣ್ಣ ತಮ್ಮದಿರು, 4 ಜನ ಏನೋ ಹೆಣ್ಮಕ್ಳು. ಅದರಲ್ಲಿ ನಲ್ಲಮ್ಮ ಅಂದ್ಬಿಟ್ಟು ಒಬ್ಬಳನ್ನ ಪ್ರೀತಿ ಮ್ಯಾಗ ಇಡಿಸ್ಕೊಂಡ, ಯಾರೋ ಮಲೆಯೂರು ಮಮ್ಟಿಯಾರ್. ಆವಾಗ ಏನಾಯ್ತದೆ ಅಂದರೆ ಅವಳ ಬಗ್ಗೆ ಇವನಿಗೆ ಬಹಳ ಇಂಟ್ರೆಸ್ಟ್ ಆಗಿಬಿಡ್ತದೆ, ಹುಚ್ಚನಾಗ ಆಗ್ಬಿಡ್ತಾರೆ. ಅವಳು ಯಾವತ್ತೂ ನೋಡಲೇಬೇಕಂದ ಒಂದು ಆಟ ಇವನದು ಆಗ್ಬಿಡ್ತದೆ. ಈ ಒಡನಾಟದಲ್ಲಿ ಇವನು ಜಾಸ್ತಿ ಓಡಾಡ್ತಾ ಇರ್ತಾನೆ. ಒಳ್ಳೆ ದಾಟಿ ಹೋಗೋದು, ಅವಳು ಮೀಟ್ ಮಾಡೋದು, ಬರೋದು, ಹೋಗೋದು. ಇದು ಅವ್ರ ಅಣ್ಣನಿಗೆ ಹಿಡ್ದಿಲ್ಲ, ಯಾರಿಗೆ? ಕರ್ಪಣ್ಣನಿಗೆ. ಆವಾಗ ಅವ್ರು ಹೇಳ್ತಾರೆ, ನೋಡಪ್ಪ ನೀನು ಬರಬೇಡ, ನೀನು ಬರೋದು ಸರಿಯಿಲ್ಲ, ನೀನು ಹಿಂಗೆಲ್ಲ ಬಂದು ನಮ್ಮ ತಂಗಿಗೆ ತೊಂದರೆ ಕೊಡ್ತಾಯಿದ್ರೆ ಸರಿಯಿಲ್ಲ, ಹಂಗೆ ಹಿಂಗೆ ಅಂದ್ಬಿಟ್ಟು. ಅದನ್ನು ಮೇಚೇರಿ ಅವನು ತಮಿಳಲ್ಲಿ ಆಡ್ತಾ ಇದ್ದ. வெள்ளிக்கிழமை இரவு நிலா பட்டமகள ஜொலிக்குது, வெள்ளிக்கிழமை இரவு நிலா பட்டமகள ஜொலிக்குது, நல்ல மாலின் காதல் ஆசை காந்தம் போல இழுக்குது, காதல் வேட்டை ஆடை எண்ணி காட்டை விட்டு புறப்பட்டார், ಕರ್ಪಣ್ಣനും ಮಮ್ಟಿಯಾನು ದಿಢೀರೆಂದು ಎದುಪಟ್ಟಾರ್. ಹಂಗೆ ತಮಿಳಲ್ಲಿ ಅವನು ಆಡ್ತಾನೆ. ಆದರೆ ಕನ್ನಡದಲ್ಲಿ ಶುಕ್ರವಾರ ತಿಂಗಳ ಬೆಳಕು ಅವನಿಗೆ ಹಗಲಂತೆ ಕಾಣಿಸ್ತದೆ. ಪ್ರೀತಿ ಮನ ನಲ್ಲಮ್ಮಳ ನೋಡೋಕ್ಕೆ ಮ್ಯಾಗ್ನೆಟ್ ಪವರ್ ಎಳೆಯೋ ಥರ ಅವನು ಎಳೀತದೆ ಕಾಡಿಂದ ಅವನ ಮನೆಗೆ ಹೋಗ್ತಾನೆ. ಆವಾಗ ಇಬ್ಬರಿಬ್ಬರು ಎದುರೆದುರು ಆಗ್ತಾರೆ, ಕರ್ಪಣ್ಣನು ಮತ್ತು ಮಲೆಯೂರು ಮಮ್ಟಿಯಾನು. ಎದುರೆದುರು ಆಗುವಾಗ ಮಲೆಯೂರು ಮಮ್ಟಿಯಾನು ಹೋಗಿ ಇವನು ಹೇಳ್ತಾನೆ, ನೋಡಪ್ಪ ನಮ್ಮ ತಂಗಿಗೆ ನೀನು ಮಾಡೋದು ಸರಿಯಿಲ್ಲ, ನಿನ್ನ ಪಾಟಿಗೆ ನೀನು ಇದ್ದುಬಿಡು, ನಮ್ಮ ಪಾಟಿಗೆ ನಾವು ಇದ್ದುಬಿಡ್ತೀವಿ, ನಮ್ಗೆ ಯಾಕೆ ತೊಂದರೆ ಕೊಡ್ತೀವಿ ಅಂದ್ಬಿಟ್ಟು. ಆವಾಗ ತಮಿಳಲ್ಲಿ ನೆಕ್ಸ್ಟ್ ಇನ್ನೊಂದು ಹಾಡು ಆಡ್ತಾರೆ. அழகிய நல்லம்மாளுக்கு 1000 ரூபா தாரே, கலக்கமில்லாத அனுப்பு நன்மை நன்மை, ಇಲ್ಲಾಲ್ ಕಾಟಕ್ಕೆ ತುಕ್ಕಿ ಪೋವೇನ್ ಉಣ್ಮೈ ಉಣ್ಮೈ. ಅಂದರೆ ಸುಂದರವಾದ ನಿನ್ನ ತಂಗಿಯನ್ನು 1000 ರೂಪಾಯಿ ಕೊಡ್ತೀನಿ, ಕಳಿಸ್ಕೊಟ್ಬಿಟ್ಟು ನನ್ನ ಜೊತೆಗೆ. ನೀನು ಕೊಟ್ಟಿಲ್ಲ ಅಂದ್ರೆ ನಾವು ಹೊತ್ಕೊಂಡು ಹೋಗೋದು ಸತ್ಯ ಅಂತಾನೆ. ಆವಾಗ ಕರ್ಪಣ್ಣ ಏನು ಮಾಡ್ತಾನೆ, ಮನಸ್ಸು ಬಹಳ ನೋಯಾಗಿ ಪೊಲೀಸ್ ಅಧಿಕಾರಿ ಹುಡ್ಕೊಂಡು ಹೋಗ್ತಾನೆ. ಆವಾಗ ಒಂದು ಸಬ್ ಇನ್ಸ್ಪೆಕ್ಟರ್ ನೋಡಿದ್ರೆ ಒಂದು SP DIG ಮಟ್ಟ ಪೊಣ್ಣಯ್ಯನ್ ಅಂದ್ಬಿಟ್ಟು ಒಂದು ಸಬ್ ಇನ್ಸ್ಪೆಕ್ಟ್ರನ್ನ ಮೀಟ್ ಮಾಡ್ತಾನೆ ಧರ್ಮಪುರಿಯಲ್ಲಿ. ವಿಷಯಗಳನ್ನ ಮುಟ್ಟಿಸ್ತಾನೆ. ಸರ್ ಈ ಥರ ಇದೆ ಸನ್ನಿವೇಶ, ಈಗ ಏನು ಮಾಡೋದು ಗೊತ್ತಿಲ್ಲ, ಇವನು ಬಹಳ ಅಟಗಾಸ ಮಾಡ್ತಾವನೆ ನಮ್ಮ ಕಡೆ ಬಂದು, ಇದಕ್ಕೆ ಯಾವುದೋ ಒಂದು ವ್ಯವಸ್ಥೆ ಮಾಡಬೇಕಲ್ಲ ಅಂದ್ಬಿಟ್ಟು. ಅವ್ರು ಏನು ಮಾಡ್ತಾರೆ ಅಂದರೆ, ಏನು ಮಾಡಬೇಡ ಕರ್ಪಣ್ಣ, ನಿನಗೆ 5000 ರೂಪಾಯಿ ಬಹುಮಾನ, 3 ಎಕರೆ ಜಮೀನು ಕೊಡ್ತೀನಿ, ನಾನು ಹೇಳೋ ಥರ ನೀನು ಮಾಡು. ಆವಾಗೆಲ್ಲ ಕಾವೇರಿ ನದಿ ಕಡೆ ಕಲ್ಲಂಗರಿ ಹಾಕೋದು ಜಾಸ್ತಿ ಸರ್. ಕಲ್ಲಂಗರಿಲಿ ವಿಷ ಇಂಜೆಕ್ಷನ್ ಮಾಡಿಸ್ಬಿಡು, ಅವನು ದಿನ ಬರೋದು ಗ್ಯಾರಂಟಿ, ಬಂದರೆ ಕಲ್ಲಂಗರಿ ಕಿತ್ಕೊಂಡು ತಿನ್ನೋದು ಗ್ಯಾರಂಟಿ. ಕಲ್ಲಂಗರಿ ಕಿತ್ಕೊಂಡು ಹೋಗಿ ಕೊಡೋದು ನಿನ್ನ ತಂಗಿ, ವಿಷ ಹಾಕೋದು ನಿನ್ನ ತಂಗಿ ಗೊತ್ತಾಗಬಾರ್ದು, ಇಂಜೆಕ್ಷನ್ ಮಾಡೋದು. ನೀನು ಕಿತ್ಕೊಂಡು ಹೋಗಿ ನಿನ್ನ ತಂಗಿ ಕೈ ಕೊಡು, ಇರಮ್ಮ ನಿನ್ನ ಕಾಯಿಲ್ಲ ಗೊತ್ತಿಲ್ಲದ ಸಿಕ್ಕದು ದೊಡ್ಡದೆಲ್ಲ ಕಿಳ್ಬೇಡ, ನಾನು ಕಿತ್ಕೊಡ್ತೀನಿ, ಅವನ ಹತ್ರ ತಗೊಂಡೋಗಿ ಕೊಟ್ಬಿಡೋದು. ನೀನು ಇಂಜೆಕ್ಷನ್ ಮಾಡಿದ್ರೆ ಗೊತ್ತಿಲ್ವಾ, ಇವನೇ ಕಿತ್ಕೊಟ್ಟಿದ್ದು. ಕಿತ್ಕೊಟ್ಟು ಅವನು ತಿನ್ಬಿಟ್ಟ, ಯಾರು ಮಲೆಯೂರು ಮಮ್ಟಿಯ. ತಿಂದ ತಕ್ಷಣ ಡೆತ್ ಆದ. ಸತ್ ಮೇಲೆ ಇಲ್ಲ ಅಲ್ಲಿಂದ ಮೆಟ್ಕಲ್ಗಿಂದ ಸಿಗರ್ನಳ್ಳಿ ಅಂದ್ಬಿಟ್ಟು ಸುಮಾರು ಒಂದು 10 ಕಿಲೋಮೀಟ್ರ್ ಬರುತ್ತೆ, ಅಲ್ಲಿಗೆ ತಗೊಂಡು ಹೋಗವ್ರೆ ಹೆಣಾಣ ಸತ್ಯಣ್ಣನ ತಗೊಂಡು ಹೋಗ್ಬಿಟ್ಟು ಒಂದು ಮರಕ್ಕೆ ಸುಜ್ಜಿನ ಮರಕ್ಕೆ ಇಟ್ಬಿಟ್ಟು ಅಲ್ಲಿ 2 ಪಾತ್ರೆಗಳೆಲ್ಲ ಜೋಡಿಸ್ಬಿಟ್ಟು, ಪೊಲೀಸ್ ಸೆಟ್ಟಿಂಗ್ ಪಾತ್ರೆಗಳೆಲ್ಲ ಜೋಡಿಸ್ಬಿಟ್ಟು ಪಕ್ಕದಲ್ಲಿ ಗನ್ ಇಟ್ಬಿಟ್ಟು ಅವನ ಹೆಣದ ಮೇಲೆ ಫೈರ್ ಮಾಡಿಬಿಡ್ತಾರೆ ಮಜೂರ್ ಲೋಡಿಂಗಿಂದ. ಅಂದರೆ ಕರ್ಪಣ್ಣನ ಫೈರ್ ಮಾಡ್ದಂಗೆ ಅದು ಒಂದು ಡೆಕೋರೇಷನ್ ಮಾಡಿಬಿಡ್ತಾರೆ. ಇದೇ ಅಲ್ಲಿ ಇದು ಮಲೆಯೂರು ಮಮ್ಟಿಯಾಡ್ ವಿಷಯ. ಅದನ್ನು ಮಲೆಯೂರು ಮಮ್ಟಿಯಾಡ್ ಅಂದ್ಬಿಟ್ಟು ಫಿಲ್ಮೇ ತೆಗೆದ್ರು ತಮಿಳಲ್ಲಿ, ಬಂತು, ಚೆನ್ನಾಗಿ ಓಡ್ತು. ಕಾಡುಗಳಲ್ಲ ಸರ್, ಅವನಿಗೆ ಏನು ಕಳ್ತನ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಆದರೆ ಈ ಹಾಡುಗಳನ್ನು ವೀರಪ್ಪ ಭಾಳ ಇಂಟ್ರೆಸ್ಟಾಗಿ ಕೇಳ್ತಾ ಇದ್ದ. ಆ ಹಾಡಿದ್ರೆ ಇವನಿಗೆ ಭಾಳ ಇಂಟ್ರೆಸ್ಟು. ಅದೇನು ಒಂದು ಸುಮಾರು ಒಂದು ಅರ್ಧ ಗಂಟೆ ಟೈಮಲ್ಲಿ ಹಾಡುಗ ಅಷ್ಟೇ, ಅದನ್ನು ಪುನಃ ಕೇಳೋದು, ಕೇಳೋಕೆ ಇಂಟ್ರೆಸ್ಟ್ ಆಗಿರೋದು. ನಾವೀಗ ಹಾಡು ನಾವು ಕೇಳಿರ್ತೀವಿ, ಕೇಳಿರೋದು ಈಗ ಅಷ್ಟಿಷ್ಟ ಆಡೋಕ್ಕೆ ಬಂತು ನಮಗೂ. ಸರ್ ವೀರಪ್ಪನಿಗೆ ಮೊದಲು ಆಣೆ ಹೊಡಿತಾ ಇದ್ದವ್ರು ಸೇವಿಕೌಂಟರ್. ಅವರು ಇತಿಹಾಸ ಈ ಊರಲ್ಲಿ ಲಗ್ನ ಮಾಡಿದವರು ಗೋಪಿನಾಥಮಲ್ಲಿ. ಅವರು ಸ್ವಂತ ನೇಟಿವ್ ಪ್ಲೇಸ್ ಕರಂಗಲ್ಲೂರು ಅಂದ್ಬಿಟ್ಟು ತಮಿಳ್ನಾಡು. ಅವರು ಇದನ್ನು ಮಾಡ್ತಾ ಇದ್ದದ್ದು ಕಸಬು. ಇವನು ಶಿಕಾರಿ ಮಾಡೋಕ್ಕೆ ಹೋದವನು, ಅವ್ರನ್ನ ನೋಡಿ ಆ ದಾರಿಗೆ ಹೋದವನು ಇವನು. ಆದರೆ ವೀರಪ್ಪ ರಿಯಲ್ ಸ್ಟೋರಿಗೆ ಹೇಳ್ಬೇಕಂದ್ರೆ ಇವನಿಗೆ ಆಣೆ ಹೊಡಿಬೇಕು, ಗಂಧದ ಮರ ತೆರೀಬೇಕು, ಕೊಲೆ ಮಾಡಬೇಕಂದ್ರೆ ಹುಚ್ಚಿ ಇವನಿಗಿಲ್ಲ. ನಾನು ಒಂದು ಸಿನಿಮಾ ಆ್ಯಕ್ಟ್ರ್ ಆಗಬೇಕು. ನಾವೆಲ್ಲ ತಮಾಷೆ ಮಾಡೋರು, ನೀನೆಲ್ಲ ಫಿಲಿಮ್ ಮಾಡಿ ಅದು ಥಿಯೇಟ್ರಲ್ಲಿ ಓಡಿ ಪೋಸ್ಟೆಲ್ಲ ಅಂಟಿಸಿ ನಾವೆಲ್ಲ ನೋಡ್ತೀವಣ್ಣ, ಯಾಕಣ್ಣ ನಿನಗೆ ಹುಚ್ಚೆ ಅಂದರೆ ಹುಚ್ಚನಂತೆ ಮಾಡಿದ್ರೆ ಇವರು ರಜನಿಗಂತೂ ಬೆಂಗಳೂರಲ್ಲಿ ಬಸ್ ಟಿಕೆಟ್ ಹರಿದಿಲ್ವಾ, ಇವತ್ತು ಆಗಿಲ್ಲ ಸೂಪರ್ ಸ್ಟಾರು, ನಾನು ಆಯ್ತೀನಿ ನೋಡು, ನಿಮ್ಗೆ ಆಮೇಲೆ ಗೊತ್ತಾಯ್ತದೆ ಹಂಗಂತ ಹೇಳ್ತಾರೆ ಅವನು.
ನಾಟಕ ಗೀಟಕ ಹಾಡು ಅವ್ನಿಗೆ ಬಹಳ ಇಂಟ್ರೆಸ್ಟು. ಎಲ್ಲದಕ್ಕೂ ಅದರಲ್ಲಿ ಮೇಲೆ ನಾಟಕ, ಈ ಮಾರಮ್ಮನ ಕುಣಿತ ಮತ್ತು ಹಾಡು ಕೇಳೋದು, MGR ಹಾಡು, ಶಿವಾಜಿ ಹಾಡು ಇದನ್ನು ಕೇಳೋದು. ಕನ್ನಡ ಅರ್ಥ ಆಗಲ್ಲ, ಕನ್ನಡ ಹಾಡು ಕೇಳೋದ, ತಮಿಳು ಹಾಡುಗಳು ಕೇಳೋದು, ಇದು ಭಾಳ ಇಂಟ್ರೆಸ್ಟ್ ಅವನಿಗೆ, ಖುಷಿ. ಈ ರೂಟಲ್ಲಿ ಹೋದವಣೆ. ಅದೇ ಸ್ಟಾರ್ಟಿಂಗ್ ಮಾಡಿದವ್ರು ಸೇವಿಗೌಡ್ರು ಮುಖಾಂತರ ಇವನು ಈ ದಾರಿಗೆ ಬಂದ. ಇತಿಹಾಸ ಸರ್ ಅವರು ಆ ಕಾಲದಲ್ಲಿ SLS ಮಾಡವ್ರೆ, ಓದ್ಬಿಟ್ಟು ಆವತ್ತೆಲ್ಲ ಮನೆಗಾರರು ಕರಿತಾ ಇದ್ವಿಲ್ಲ, ಮನೆಗಾರರ ಪರಿಬಳ. ಆಗ ಪೊಲೀಸ್ ಯಾರೇ ಬರಬೇಕಂದ್ರೆ ಮನೆಗಾರನ ಪರ್ಮಿಷನ್ ತಗೋಬೇಕು, ಗೌಡ್ರು ಇದ್ದಂಗೆ. ಈಗ ನಮಗೆ ಬಂದು ಗೋಪಿನಾಥಿಗೆ ಪೊನ್ನಾಚಿಯಲ್ಲಿ ಮನೆಗಾರರಿದ್ದರು. ಯಾರೇ ಬರಬೇಕಾದ್ರೂ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಬರಬೇಕು, ತಹಸೀಲ್ದಾರ್ ಇದ್ದಂಗೆ ಅವರು. ಆವಾಗ ನಾವು ಮತ್ತೆ ಜಮೀನು ಸುಂಕ ಅಂಕ ಕಟ್ಟಬೇಕಾದ್ರೆ ಅವ್ರಿಗೆ ಹತ್ರನೇ ಕಟ್ಟಬೇಕು, ಎಲ್ಲ ಅವ್ರದ್ದೇ ಮನೆಗಾರ ಆಡಳಿತಾನೆ. ಆ ಒಂದು ಸನ್ನಿವೇಶದಲ್ಲಿ ಇವನು ಮನೆಗಾರ ಕೆಲಸದಲ್ಲಿ ಇದ್ದವನು, ಯಾರು ಸೇವಿಗೌಡರು. ಅದನ್ನು ರೀಸನ್ ಮಾಡಿಬಿಟ್ಟು ಈ ಕೆಲಸಕ್ಕೆ ಬಂದ್ಬಿಟ್ಟ, ಇದು ಆನೆ ಹೊಡೆಯೋಕ್ಕೆ. ಸ್ವಲ್ಪ ದುಡ್ಡು ಜಾಸ್ತಿ ಆಯ್ತದಲ್ಲ ಅಂದ್ಬಿಟ್ಟು ಇವನು ಆನೆ ಹೊಡೆಯೋದನ್ನು ನೋಡಿಕೊಂಡು ಇವನು ಶಿಕಾರಿ ಮಾಡ್ಕೊಂಡು ಕಾಡುಗಳನ್ನು ತಿರುಗಿದ್ನಲ್ಲ. ಇದೆಲ್ಲ ಮಾಡ್ತಾರಲ್ಲ, ನಾವು ಯಾಕೆ ಮಾಡಬಾರ್ದು ಎಂದು ಇವನಿಗೊಂದು ಮೈಂಡಲ್ಲಿ ಅದು ಹಂಗೆ ಕುಂತ್ಬಿಡ್ತು. ಕುಂತದ ಮೇಲೆ ಇವನು ಮೂವ್ ಮಾಡಿ ಶಿಕಾರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಶಿಕಾರಿಯಲ್ಲಿದ್ದ ಆನೆಗೆ ಹೋಗ್ಬಿಟ್ಟ. ಆನೆಗೆ ಹೊಡೆದ ಅವರು ಸೇವಿಗೊಂಡ್ರಿಗೆ ಕೊಡೋದು. ಇವನು ಕೊಟ್ಟರೆ ಒಂದು 2,000 3,000 ದುಡ್ಡು ಮಾಡೋದು. ಆ ಕಾಲಕ್ಕೆ 60-65 ದಶದಲ್ಲಿ ಆ 3,000 4,000 ಅಂದರೆ ಬಹಳ ದೊಡ್ಡ ದುಡ್ಡು, ಅವ್ರು ನೋಡ್ದಿಲ್ಲ ಅಂತ ದುಡ್ಡು. ಅಂಥ ಸನ್ನಿವೇಶಗಳಲ್ಲಿ ಇವನು ಕಾಲ ಕಳೀತಾ ಬಂದವನು. ಆ ಮಟ್ಟದಲ್ಲಿ ಬಂದವನು ಹಂಗೇ ಬೆಳೀತಾ ಸ್ಟೆಪ್ ಬೈ ಮೇಳೋದ. ಇನ್ನೂ ಸ್ವಲ್ಪ ಗ್ಯಾಂಗ್ಗಳು ಹೆಚ್ಚಿಸ್ ಮಾಡ್ದ. ಇವನೇ ವ್ಯಾಪಾರಿಗಳನ್ನು ಹುಡುಕಿ ಪತ್ತೆ ಹಚ್ಚಿಕೊಂಡ, ಕೆಲವ್ರ ಮುಖಾಂತರ. ಸೇವಿಗೌಡ್ರನ್ನ ಕೈ ಬಿಟ್ಬಿಟ್ಟ. ಇವನೇ ಮಾರಾಟ ಮಾಡೋಕ್ಕೆ ಆಳುಗಳು ರೆಡಿ ಮಾಡ್ಕೊಂಡ. ವೀರಪ್ಪನೇ ಸೇವಿಗೌಡ್ರ ಜೊತೆಗೆ ಇದ್ದು ಇವನು ಸಪ್ರೇಟ್ ಆದ. ಕಸಬೆಲ್ಲ ಕಲ್ತ್ಕೊಂಡ. ನಾವು ಹೋಗುವಾಗಲೇ ಸೇವಿಗೌಡ್ರಿಗೆ ತುಂಬ ಏಜ್ ಆಗಿತ್ತು. ಅವ್ರು ಕಾಡಿಗೆ ಹೋಗೋ ಮಟ್ಟ ಇಲ್ಲ. ಆವಾಗ ಅವರು ತುಂಬ ಏಜ್ ಆಗಿತ್ತು. ಆ ಕಾಲದಲ್ಲಿ 70-75 ವರ್ಷ ಆಗಿತ್ತು ಅವ್ರಿಗೆ. ಅದನ್ನು ಫಾಲೋಅಪ್ ಮಾಡಿ ಇವನು ಅವರು ಯಾವ್ಯಾವ ದಾರಿಯಲ್ಲಿ ಮಾರಾಟ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಎಲ್ಲನೂ ಇವನು ಆಳುಗಳಿಟ್ಟು ಫಾಲೋಅಪ್ ಮಾಡ್ಕೊಂಡ. ಸರಿ, ಇವನೇ ಅದನ್ನು ಸುಯೋತ್ತವಾಗಿ ಮಾಡೋಕ್ಕೆ ರೆಡಿ ಮಾಡ್ದ. ಸುಯೋತ್ತವಾಗಿ ಮಾಡೋಕ್ಕೆ ರೆಡಿ ಮಾಡುವಾಗ ಇವನು ಸ್ವಲ್ಪ ಕೈ ಬೆಳೀತಾ ಬಂತು. ಇನ್ನೊಂದು ಗ್ಯಾಂಗ್ ಕಟ್ಟಿದ್ರೆ ಏನು, ಇನ್ನೂ ಸ್ವಲ್ಪ ದುಡ್ಡು ಬರ್ತದಲ್ಲ. ಇವತ್ತು 3,000 ರೂಪಾಯಿ ಬರ್ತದೆ. ಇನ್ನೊಂದು ಗ್ಯಾಂಗ್ ಹೋಗಿ ಬಂದರೆ 6,000 ಬರ್ತದೆ. ಇನ್ನೊಂದು ಗ್ಯಾಂಗ್ ಕೊಳಂದ ಪಯ್ಯನ ಅಂದ್ಬಿಟ್ಟು ಇನ್ನೊಂದು ಗ್ಯಾಂಗ್ ಕಟ್ಟಿಸ್ದ. ಅಂದರೆ ರೇಷನು ಗಣ್ಣು ಎಲ್ಲ ಇವನದೇ. ಅವ್ರು ಹೋಗಿ ಹೊಡ್ಕೊಂಡು ಬಂದು ವೀರಪ್ಪನಿಗೆ ಕೊಟ್ಬಿಡ್ಬೇಕು. ಅವ್ರಿಗೊಂದು ಫಿಕ್ಸೆಡ್ ರೇಟ್ ಇವನು ಕೊಟ್ಬಿಡೋದು. ಮೆಟೀರಿಯಲ್ಸ್ ಎಲ್ಲ ಇವನದೇ. ಇದು 2 ಗ್ಯಾಂಗ್ ಹೋಗ್ತಾ ಇರುವಾಗ ಇನ್ನೊಂದು ಗ್ಯಾಂಗ್ ಕಟ್ಟಿದ್ರೆ ಏನು, 3ನೇ ಗ್ಯಾಂಗ್ ಅದೇ ಇವ್ನು ನಲ್ಲೂರು ಮಾದಿಯ ಮತ್ತು ಕೊಳಂದ ಪಯ್ಯನ್ ಇವ್ರದ್ದು ಗ್ಯಾಂಗ್ ಕಟ್ಟಿಸ್ದ. ಅವ್ರಿಗೆ ಮೆಟೀರಿಯಲ್ಸ್ ಎಲ್ಲ ಕೊಡಿಸ್ದ. 3 ಗ್ಯಾಂಗ್ ಇವ್ರ ಕಡೆ. ಇವರು ಒಳ್ಳೆ ದುಡ್ಡು ಸ್ವಲ್ಪ ಜೋಪಲ್ಲಿ ಹಾಕ್ಕೊಂಡು, ಈಗ ನನ್ನ ಜೋಪಲ್ಲಿ ಇವತ್ತು 1 ಲಕ್ಷ ಇದ್ದರೆ ಅದು ಕಾಮಣ ದುಡ್ಡು. ಆ ಕಾಲದಲ್ಲಿ 1,000 ಇದ್ದರೆ ದೊಡ್ಡ ದುಡ್ಡು. ಇದನ್ನು ನೋಡ್ಬಿಟ್ಟು ಕೊಟ್ಟೂರು ಮಾದಿ ಅವನು ಒಂದು ಕಡೆ ರೆಡಿ ಮಾಡ್ದ. ಅದನ್ನೇ ಸರ್ ಎನ್ಕೌಂಟರ್ ಮಾಡ್ದನಲ್ಲ ವೀರಪ್ಪನು, ಫಸ್ಟ್ ಹೇಳಿದ್ದಿಲ್ಲ ಫಸ್ಟು ಇದರಲ್ಲಿ. ಅವನು ಒಂದು ಕಡೆ ಮಾಡಿ ಅವನ ಆಳುಗಳನ್ನ ಇಟ್ಕೊಂಡು ಆನೆ ಹೊಡೆಯಕ್ಕೆ ಕಳಿಸಿಕೆ ವ್ಯವಹಾರಗಳು ಮಾಡ್ತಾ ಇದ್ದ. ಅವನಿಂದ ಬೆಳೆಯೋಕ್ಕೆ ಆಗಿಲ್ಲ ಇವನ ಮಟ್ಟಕ್ಕೆ. ಅಂದರೆ ಅವನಿಗೆ ಬಹಳ ಡಿಫ್ರೆನ್ಸ್ ಆಗ್ಬಿಡ್ತು. ಇವನು ಸ್ವಲ್ಪ ಮುಂದೆ ಹೋಗ್ಬಿಟ್ಟ, ಒಂದು 4-5 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟ. ಅವ್ನು 4-5 ಕಿಲೋಮೀಟ್ರ್ ಹಿಂದೆ ಬರ್ತಾನೆ. ಹಿಂದೆ ಬರೋನು ಹೋಗಿ ಹಿಡಿಯೋದು ಕಷ್ಟ ಅಲ್ವಾ ಸರ್. ಹೋಗ್ಬಿಟ್ಟೆ ಇವನು ಮುಂದೆ. ಇವನದು ಗ್ಯಾಂಗ್ 3 ಆಗ್ಬಿಟ್ಟಿದೆ. ಇವನು ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾನೆ. ಆಗಿಲ್ಲದ ಮಟ್ಟಿಗೆ ಏನು ಮಾಡಿದ್ರು, ಅವನ ಎತ್ತಾಕೊಂಡು ಹೋಗಿ ಸರ್ಕಲ್ ಇನ್ಸ್ಪೆಕ್ಟ್ರ್ ಕೊಳ್ಳೇಗಾಲ. ಆವಾಗ MMLS ರಾಮಾಪುರ ಅನೂರು ಸಬ್ ಇನ್ಸ್ಪೆಕ್ಟ್ರ್ ಮಾತ್ರ, ಕೊಳ್ಳೇಗಾಲ ಸರ್ಕಲ್ ಇನ್ಸ್ಪೆಕ್ಟ್ರ್. ವೀರಪ್ಪನಿಗೆ ಸ್ವಲ್ಪ ಬೆಂಬಲ ಕೊಡ್ತಾಯಿದ್ರು. ಇನ್ಸ್ಪೆಕ್ಟ್ರು ಇರ್ತಾರೋ ತಿರೋದ್ರೆ ಗೊತ್ತಿಲ್ಲ. ಅವ್ರ ಮುಖಾಂತರ ಇವನು ಕೋಟೂರು ಮಾದನ ಹೆಂಗನಾಸಿ ಅರೆಸ್ಟ್ ಮಾಡಿಬಿಡಿ ಸರ್, ಇವನು ಬಿಟ್ರೆ ಆಗಲ್ಲ, ನಮ್ಗೆ ತೊಂದರೆ ಆಯ್ತದೆ ಅಂದ್ಬಿಟ್ಟು ಇವರೇ ದಂಧ ಕೊಟ್ಟು, ವೀರಪ್ಪನ ಅಣ್ಣನೇ ದಂಧ ಇಟ್ಟು ಮಾದಿನ ಮನೆ ಹತ್ರ ತಗೊಂಡೋಗಿ ಶೂಟ್ ಕೇಸಲ್ಲಿ ಕೋಟೂರು ಮಾದನ ಎತ್ತಾಕೊಂಡು ಹೋಗಿ ಕೇಸ್ ಹಾಕಿದ್ರು. ಆವಾಗ ಕೇಸ್ ಹಾಕುವಾಗ ಜಾಮೀನು ಮೇಲೆ ಬಂದವನು. ಬಂದ ತಕ್ಷಣ DCP ಶ್ರೀನಿವಾಸ ಸಾಹೇಬ್ರು ಎತ್ತಾಕೊಂಡೋದ್ರು. ನೀನು ಆನೆ ಹೊಡೆಯವಣ ಅಂದ್ಬಿಟ್ಟು ಇವು ತಗೊಂಡೋಗಿ ಬೂದಿ ಪಡೋದಾಗಲಿ ಸುಮಾರು 1.5 ತಿಂಗಳಷ್ಟು ಕೋಟೂರು ಮಾದನ ಇಡ್ಸ್ಕೊಂಡ್ರು. ಇವನು ಎಲ್ಲ ಸತ್ಯಾಂಶನ ಅವ್ರಿಗೆ ತಿಳಿಸ್ದ. ಸರ್ ಈ ಥರ ಅವನು ಬಂದಿರೋದು 3 ಗ್ಯಾಂಗು. ನಂಬರ್ 1 ಅವನು. ನಾನು ತಾತ್ಕಾಲಿಕವಾಗಿ ಇದನ್ನು ಸ್ಟಾರ್ಟ್ ಮಾಡಿದೆ. ಅದಕ್ಕೊಳಗಡೆ ನಾನು ಹಿಂಗೆಲ್ಲ ಸಿಕ್ಸ್ಬಿಟ್ರು. ಅವ್ರ ಅಣ್ಣನೇ ನನ್ನ ಮನೆ ಹತ್ರ ದಂಧ ಇಟ್ಟು ಸರ್ಕಲ್ ಇನ್ಸ್ಪೆಕ್ಟ್ರ್ ಕೇಸ್ ಬುಕ್ ಮಾಡಿಬಿಟ್ರು. ಈಗ ಜಾಮೀನು ಬಂದ ತಕ್ಷಣ ನೀವೇ ತಗೊಂಡು ಬಂದುಬಿಟ್ರಿ, ನನ್ನ ಹಣೆ ಬರೋ ಇಷ್ಟೇ, ಬೆಳೀತಾರೆ ಅವನು ಅಂದ್ಬಿಟ್ಟು. ಸರಿ ಮಾದ್ಯ ನೀನು ಅವನು ಹಿಡಿದು ಕೊಟ್ಬಿಡು
ನಿನ್ನ ಬಿಟ್ಬಿಡ್ತೀನಿ ಅಂದ್ರೆ ಆಯಿತು ಅಂತೇಳಿ ಒಪ್ಕೊಂಡು ಬಂದ ಮೇಲೆ ಪೊಲೀಸು ವೀರಪ್ಪನ ಕಡೆ, ಫಾರೆಸ್ಟು ಮಾದಿನ ಕಡೆ, ಕೊಟ್ಟಿರೋ ಮಾದಿನ ಕಡೆ ಒಂದು ಎಲಿಫೆಂಟ್ ಫಾರೆಸ್ಟ್ ಹಾಕಿದ್ರು. ಈಗ ರಿಟೈರ್ಡ್ ಎ.ಸಿ.ಎಫ್ ಇವರೆಲ್ಲ ಸೇರಿಕೊಂಡು ಡಿ.ಸಿ.ಎಫ್ ಸಾಹೇಬ್ರನ್ನೇ ದಾರಿ ತಪ್ಪಿಸಿದ್ರು. ಏನೇ ಮಾಡಿದ್ರು ಅಧಿಕಾರಿಗಳು ಎಂದ ಒಂದು ಭಾವನೆ ಇದೆ ಅವರೊಳಗಡೆ. ಅವ್ರ ಶಾಪ್ಗಳು ಹೇಳಿದ್ರೆ ನಂಬ್ತಾರೆ. ಏನು ಮಾಡ್ದ, ಮಾದಿನ ಕ್ಲೋಸ್ ಫ್ರೆಂಡ್ ಆದ, ವೀರಪ್ಪನಿಗೆ ಆಪೋಸಿಟ್ ಆದ. ಡಿ.ಸಿ.ಎಫ್ ಸಾಹೇಬರಿಗೆ ತಪ್ಪಾದ ಮಾಹಿತಿಯನ್ನು ಕೊಟ್ಟ. ಸರ್ ಈ ಥರ ಇದೆ, ಮಾದೇ ತುಂಬ ಒಳ್ಳೆಯವನು, ವೀರಪ್ಪನ ಹೆಂಗೆ ಸಿಡಿದು ಬಿಡುವ, ಇಲ್ಲಾಂದರೆ ಗುಂಡಾರಿಸ್ಬಿಡುವ, ಅವನು ಸಾಯಿಸೋದೇ ಸರಿ ಹೇಳ್ಬಿಟ್ಟು ಡಿ.ಸಿ.ಎಫ್ ಸಾಹೇಬ್ರು ಕೊಟ್ಟ. DYSP ಚಾಮರಾಜನಗರ ಅವರು DFI ಇಬ್ಬರು ಸೇರಿಕೊಂಡು ಅವ್ರ ಅಧಿಕಾರಿಗಳು ಹೇಳೋ ಮಾತನ್ನು ಅವ್ರು ಕೇಳಿದ್ರು. ಎಲಿಫೆಂಟ್ ಫಾರೆಸ್ಟಿಗೆ ಹೇಳೋದನ್ನ ಕೇಳಿದರು. ಸರಿಯಾಗಿದ್ದರೆ ಇವರೇ ಹೊಡೆದಾಗಬೇಕಾದಿತ್ತು ಯಾರನ್ನ, ವೀರಪ್ಪನ. ಇವ್ರು ಫಾರೆಸ್ಟ್ ಇದ್ದಾನೆ, ಸ್ಪೆಷಲ್ ಆಫೀಸರು. ಇವರೇನು ಬೀಟ್ ಫಾರೆಸ್ಟ್ ಇಲ್ಲ, ಎಲಿಫೆಂಟ್ ಫಾರೆಸ್ಟೇ. ಆನೆಗಳಿಗೆ ಒಂದು ಫಾರೆಸ್ಟ್ ಹಾಕಿದ್ರು, ಗುಂಡಾರಿಸ್ಬೋದಾಗಿತ್ತಲ್ಲ, ಆರಿಸಿಲ್ಲ, ಬಿಟ್ಬಿಟ್ರು. ಯಾರ ಮನೆ ಎಕ್ಕೊಂಡು ಹೋಗಲಿ, ನನ್ನ ಮನೆ ಚೆನ್ನಾಗಿದೆ ಅಂದ್ಬಿಟ್ಟು ತಿರುಗ್ತಾವನೆ, ಏನು ತೊಂದರೆ ಇಲ್ಲ ಅವರಿಗೆ. ಕೋಟೂರು ಬಾದಿಯ ಸ್ವಲ್ಪ ಕೈ ಹೆಚ್ಚಳ ಆಯಿತು, ವೀರಪ್ಪನ ಸಾಯಿಸೇ ಬಿಡುವ, ಏನಾಗ್ಬಿಡ್ತದೆ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಪಾರ್ಟಿಗಳು ರೆಡಿ ಮಾಡ್ತಾ ಇದ್ದ. ಇವನು ಕೊನೆ ಅಂತಿಮ ಗಂಟ ಕಾದು ನೋಡ್ದ, ಆಗಿಲ್ಲ. ಕೊನೆಗೆ ವೀರಪ್ಪನೇ ಕೋಟೂರು ಮಾದನ ಹೊಡೆದ. ಮಾದಿಯ ತಂಗಿಗಳಿಬ್ಬರನ್ನ ಅಣ್ಣ ತಮ್ಮದನ್ನು ಹೊಡೆದು ಎತ್ತಾಕೊಂಡು ಹೋದ. ಬಾಲರಾಜ್ ಗ್ಯಾಂಗ್ ಸರ್ ಅವನು ಮಾಟ್ಲಿ ಕಡೆ, ಅವನು ವೀರಪ್ಪನ ಹೇಳ್ತಾ ಇದ್ದ ಗಾದಿಯೇ ನವಿಲಿಗೆ ದೇವ್ರು ಬಂದ್ಬಿಡ್ತಂತೆ. ಅದ್ರ ರೆಕ್ಕೆಗಳೇ ಬಿಚ್ಕೊಂಡಂಗೆ ಆಡ್ತಾ ಇದ್ದ, ಕೂಗಾಡ್ಕೊಂಡು. ಅವಾಗ ಕಾಡ್ಕೋಳಿ ಬಂತಂತೆ. ಅಯ್ಯೋ ಬಡ್ಡಿ ಮಗನೇ, ನೀನು ಮಾತ್ರ ನಿನಗೆ ಮಾತ್ರ ದೇವ್ರು ಬಂದುಬಿಡ್ತಾನೆ, ನನಗೆ ಬರಲ್ವಾ ಅಂದ್ಬಿಟ್ಟು ಇದು ಆಡ್ತಾ ಇತ್ತಂತೆ. ಹಿಂಗೋದ್ರೆ ಹಿಂಗೆ ಬಿದ್ದುಬಿಡೋದು, ಹಿಂಗೋದ್ರೆ ಹಿಂಗೆ ಬಿದ್ದುಬಿಡೋದು. ಯಾರೇ ಹೊಡೆಯೋದನ್ನು ಎಲ್ಲರೂ ಒಂದು ಕಸಬಾಗಿ ಎತ್ಕೊಂಡ್ರು. ಯಾರೇ ಹೊಡೆದ್ರು ವೀರಪ್ಪ. ಇವನು ಬಾಲರಾಜ್ ಒಂದು ಗ್ಯಾಂಗ್ ಕಟ್ಕೊಂಡು ಇವನು ಮಾಡ್ದ. ಇದನ್ನು 4 ಹಣ ಹೊಡೆದನ, 3 ಹಣ ಹೊಡೆದ್ರು. ಬಾಲರಾಜಿಂದ ಒಂದು ಮಾಟ್ರಿಲ್ ಏರಿಯಾದಲ್ಲಿ ಒಂದು ಹೆಸರು ಬಂದುಬಿಡ್ತು. ಅವನ್ನ ಎತ್ತಾಕೊಂಡು ಹೋಗಿ ಕೇಸೆಲ್ಲ ಮಾಡಿ ಬಿಟ್ರು. ಪುನಃ ಒಂದು ಸಲ ಹಿಡಿದು ಕಿತ್ಕೊಂಡು ಓಡೋದ ಬಸ್ಸಲ್ಲಿದ್ದು ಮಾಟ್ರಿಲ್ ಕಡೆನೆ. ಅದೊಂದು ಆನೆದಿಂದ ಕೇಸಿಗೆ ಹಿಡ್ಕೊಂಡು ಹೋಗುವಾಗ ಅವ್ರ ಫಾರೆಸ್ಟ್ನವ್ರು ಇದ್ದಕ್ಕೆ ಆ ಥರ ಇದ್ದು ಕಿತ್ಕೊಂಡು ಹೋಗ್ಬಿಟ್ರು. ಆವಾಗ ಫಾರೆಸ್ಟ್ನವ್ರು ಮಾತ್ರ ಹಿಡಿಯೋದು, ಪೊಲೀಸ್ನವರು ಅದ್ರಲ್ಲಿ ಭಾಗಿಯಾಗಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋಡ್ಕೋಬೇಕು, ಪೊಲೀಸ್ ನೋಡ್ಕೋಬೇಕು. ಆ ಥರ ಇತ್ತು. ಅವ್ರ ಹತ್ರ ಕಿತ್ಕೊಂಡು ಕಿತ್ಕೊಂಡು ಹೋಗಿ ಹಂಗೆ ಹಮ್ಸ್ಕೊಂಡ ಅವನು. ಆಮೇಲೆ ವೀರಪ್ಪನ ಕೈ ಸ್ವಲ್ಪ ಎಚ್ಚರ ಆಗುವ ಇವನ ಜೊತೆಗೇನು ಸ್ವಲ್ಪ ಸಂಪರ್ಕ ಇಟ್ಕೊಂಡ. ವೀರಪ್ಪನ ಜೊತೆಗೇನು ಬಾಲರಾಜು ಸ್ವಲ್ಪ ಬರೋದು ಹೋಗೋದು, ಸ್ವಲ್ಪ ದಂಧ ಇದ್ರೆ ಇವನಿಗೆ ಕೊಟ್ಬಿಡೋದು, ವೀರಪ್ಪನಿಗೆ ತಗೋಣ ನನಗೆ ದುಡ್ಡು ಕೊಟ್ಬಿಡು ಅದು ಇಸ್ಕೊಳ್ಳೋದು ಮಾಡೋದು. ಅವನದು ಒಂದು ಗ್ಯಾಂಗೇ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡ. ಆ ಗ್ಯಾಂಗ್ ಸ್ಟಾರ್ಟ್ ಮಾಡಿ ವೀರಪ್ಪನದು ಬಗಳ ಆಟಗ ಜಾಸ್ತಿ ಆಗುವಾಗ ಅವನು ಕಾಡು ಸೇರಿಬಿಟ್ಟಿದ್ದ ಬಾಲರಾಜು. ಅಂದರೆ ಸಪ್ರೇಟಾಗಿದ್ದ ಅವನು, ವೀರಪ್ಪನ ಗ್ಯಾಂಗಲ್ಲಿಲ್ಲ, ಬಾಲರಾಜಿದೆ ಒಂದು ಗ್ಯಾಂಗ್ ಸಪ್ರೇಟಾಗಿತ್ತು. ಅದರಲ್ಲಿ ಅವನ ಗ್ಯಾಂಗಲ್ಲಿದ್ದು ಹುಡುಗನೇ ಸರ್, ಅವನ ಹೆಸರು ಕಿಸುನ್ಸ್ ಹುಡುಗ, ಮರ್ತುಬಿಟ್ಟೆ. ಅವನೇ ಗುಂಡಾರಿಸ್ಬಿಟ್ಟ. ಇವ್ರು ದುಡ್ಡು ಕೊಡಲ್ಲ, ಏನು ಕೊಡಲ್ಲ, ಇವನ ಜೊತೆಗೆ ಸೇರ್ಕೊಂಡು ನಾವು ಅಂದ್ಬಿಟ್ಟು ಗುಂಡಾರಿಸ್ಬಿಟ್ಟು ಸರೆಂಡರ್ ಆಗ್ಬಿಟ್ಟ ಪೊಲೀಸಲ್ಲಿ. ಅವನು ಬಂದು ಮೈಸೂರು ಜೈಲಲ್ಲಿದ್ದ. ಅವನು ಆ ಹೆಣ ಮುಚ್ಚಿಟ್ಟು ಆಮೇಲೆ ಅವ್ನು ಕರ್ಕೊಂಡು ಬಂದು ತನಿಖೆ ಮಾಡಿ ಹೆಣನ ಎತ್ತು ಕನ್ಫರ್ಮ್ ಮಾಡಬೇಕಲ್ಲ ಪೊಲೀಸು. ಈಗ ಬಾಲರಾಜ್ ಸತ್ತ ಇದ್ದ ಎಂದು ಗೊತ್ತಾಗಬೇಕಲ್ಲ. ಆಮೇಲೆ ಆ ಕೇಸ್ಗಳನ್ನ ಕೈಬಿಟ್ರು. ಒಡಕೆಯಲ್ಲ ಪುಣ್ಯಸ್ವಾಮಿ ಅಂದವನು ಬಾಲರಾಜ್ ಗ್ಯಾಂಗ್ ಸೇರಿದವನೇ. ಮತ್ತು ಗೋಪಿನಾಥ್ಗೆ ಸಂಪರ್ಕ ಇತ್ತು, ಇಲ್ಲಿ ಬರ್ತಾ ಹೋಗ್ತಾ ಇದ್ದ. ಅವನ್ನು ಎನ್ಕೌಂಟ್ರ್ ಮಾಡಿದ್ರು ಪೊಲೀಸು. ಎಲ್ಲಿಂದು ಗೊತ್ತಿಲ್ಲ ಸರ್, ಹೋಟೆಲ್ ಎನ್ಕೌಂಟ್ರ್ ಮಾಡಿಬಿಟ್ರು. ಅವನು ಎದುರ್ಕೊಂಡು ಆಂಧ್ರ ಕಡೆಯಲ್ಲೇ ಕರಿಕಲ್ ಕೆಲಸಕ್ಕೆ ಹೋಗ್ಬಿಟ್ಟಿದ್ದ. ಅವ್ರು ಹೆಂಗಸ್ರನ್ನ ಏನೋ ಎತ್ತಾಕೊಂಡು ಹೋಗ್ಬಿಟ್ಟಿದ್ರು ಪೊಲೀಸ್ನವರು. ಮಕ್ಕಳಿಗೆಲ್ಲ ಗೊತ್ತಾಗಿತ್ತು ನಮ್ಮ ಅಪ್ಪ ಆಂಧ್ರದಲ್ಲಿ ಕರಿಕಲ್ ಕೆಲಸ ಮಾಡ್ತಾನೆ ಅಂದ್ಬಿಟ್ಟು. ಆಮೇಲೆ ಅವ್ರ ಅಪ್ಪನಿಗೆ ಅವರು ಹೋಗಿ ಕರ್ಕೊಂಡು ಬಂದು ಪೊಲೀಸಲ್ಲಿ ಸರೆಂಡರ್ ಮಾಡವ್ರೆ. ಸರೆಂಡರ್ ಮಾಡಿದ ತಕ್ಷಣ ಎಳ್ಕೊಂಡು ಹೋಗಿ ತನಿಖೆ ಮಾಡವ್ರೆ. ಸರಿ ಮಾಹಿತಿ ಸಿಕ್ಕಿಲ್ವ ಏನೋ ಎನ್ಕೌಂಟ್ರ್ ಮಾಡಿಬಿಟ್ರು. ಎಲ್ಲಿ ಮಾಡಿದ್ರು ಏನು ಮಾಡಿದ್ರು ಅದೆಲ್ಲ ಲೆಕ್ಕ ಬಂದಿಲ್ಲ, ಸರ್ಕಾರಕ್ಕೆ ಲೆಕ್ಕ ಕೊಟ್ಟಿಲ್ಲ. ಸತ್ತವನ ಮನೆಗೆ ಮಾತ್ರ ಲೆಕ್ಕ, ಯಾಕಂದರೆ ಗಂಡ ಸತ್ತರೆ ಮುಂಡೆ ಆ ಥರ ಆಯಿತು. ಪುಣ್ಯಸ್ವಾಮಿ ಕತೆ ಹಂಗೆ. ಮತ್ತು ಕೊಳಂದಾಣೆ ಅಂದ್ಬಿಟ್ಟು ಇಲ್ಲಿ ಪಕ್ಕ ನಮ್ಮ ಆತೂರವನವನು ಬಹಳ ಬ್ರಿಲಿಯಂಟ್ ಸೂಟ್ ಮ್ಯಾನ್. ಅಂದರೆ ಅವ್ನು ಸೂಟ್ ಬಂದು ಮಾಡೋದು ಸರ್, ಅವನು ಬಂದು ಲೆಫ್ಟ್ ರೈಟ್ ಇಲ್ಲ, ಸೂಟ್ ಮಾಡೋದು ಲೆಫ್ಟಲ್ಲಿದ್ದೇ ಮಾಡೋದು ಅವನು. ಯಾವ ವ್ಯಕ್ತಿ ಯಾವ ಒಂದು ಇದಾಗಲಿ ಪ್ರಾಣ ಆಗಲಿ ಅವನ ಗಣ್ಣು ಎತ್ಬಿಟ್ರೆ ಮಿಸ್ಸೇ ಇಲ್ಲ. ವೀರಪ್ಪನ ಕೈಲಿ ಕೂಡ ಮಿಸ್ ಆಗಿಬಿಡ್ಬೋದು, ಅವನ ಕೈಲಿ ಮಿಸ್ ಆಗಲ್ಲ. ಆ ಥರ ವ್ಯಕ್ತಿ ಅವನು ವೀರಪ್ಪನ ಗ್ಯಾಂಗಲ್ಲಿ. ಮತ್ತು ಅವನು ನಲ್ಲೂರು ಮಾದಿಯ ಒಂದು ಬ್ಯಾಚ್ ಮೆಟ್ರಿಲ್ವಾ, ನಲ್ಲೂರು ಮಾದಿಯ ಪೊಲೀಸ್ ಕಡೆ ಹೋಗಿ ಸೇರಿಕೊಂಡ. ಡಿ.ಸಿ.ಎಫ್ ಬಂದ ತಕ್ಷಣ ಇಲ್ಲಿ ಹೋಗಿ ಸೇರಿಕೊಂಡ. ಮಾಡಷ್ಟು ಮಾಡಿಕೊಂಡು ಇವನು ಈ ಕಡೆ ಓಡ್ಬಿಟ್ಟ. ಇವನಿಗೆ ಏನು ಮಾಡಿಲ್ಲ ಪಾಪ. ಅವನಿಗೆ 2 ಗಂಡು ಮಕ್ಕಳು.
ಹೆಂಡತಿ ಮಕ್ಕಳು ಬಿಟ್ಬಿಟ್ಟು ಇವ್ನು ವೀರಪ್ಪನ ಜೊತೆಗೆ ಹೊಡ್ಬಿಟ್ಟ ಕೊಳಂದ ಪಯ್ಯನ್. ವೀರಪ್ಪನ ಜೊತೆಗೆ ಹೋಗ್ಬಿಟ್ಟು ಹಂಗೆ ಅವ್ನ ಕಾಳ ಹೋಗ್ತಾ ಇತ್ತು. ಸ್ವಲ್ಪ ಎಣ್ಣೆ ಇಟ್ಟು ಜಾಸ್ತಿ ಕೊಳಂದ ಅಣ್ಣಂದ ಅವನಿಗೆ ಬೇಕಾಗಿರೋದು ಎಣ್ಣೆ. ದುಡ್ಡು ಬೇಕು, ಹೆಂಡತಿ ಮಕ್ಕಳು ಸಾಕಬೇಕು, ಇದು ಚಟಾಳ ಅಲ್ಲ, ಅವ್ನಿಗೆ ಎಣ್ಣೆ ಬೇಕು. ಎಣ್ಣೆ ಇದ್ರೆ ಏನು ಬೇಕಲ್ಲ ಮಾಡ್ತಾನೆ. ಹಿಂಗೆ ಇರುವಾಗ ಅವ್ನದ್ದು ಏನಾಯ್ತು ಅಂದರೆ ಸರ್, ಅವನು ಮಾಯಾರ್ ಛತ್ತಿಮಂಗಲಂ ಪಕ್ಕ ಬರ್ತದೆ, ಭವಾನಿ ಸಾಗರ ಇದರಿಂದ. ಅಲ್ಲಿ ಕಾಡೆಮ್ಮೆ ಅವನ ಚುಚ್ಚಿಬಿಡ್ತು. ಗ್ಯಾಂಗ್ ಒಟ್ಟಿಗೆ ಹೋಗೋ ಹೊತ್ತಿಗೆ ಎಮ್ಮೆಗಳು ನಿಂತ್ಕೊಂಡಿದ್ದಿದೆ, ಎಲ್ಲ ಸ್ವಲ್ಪ ದೂರ ಹೋಗವ್ರೆ. ಇವನು ಮಾತ್ರ ಏನೋ ಹರಿದು ಬಿಡ್ತದೆ ಅಂದ್ಬಿಟ್ಟು ಹೆಗಲ ಮೇಲೆ ಗಣ್ಣು ಇಟ್ಕೊಂಡು ಆತ ಎಮ್ಮೆ ಹತ್ರನೇ ಹೋಗವಣ. ಅದ್ರಲ್ಲಿ ಒಂದು ಓಣ ಬಂದು ಗುದ್ದುಬಿಟ್ಟಿದೆ. ಗುದ್ದಿ ಮೂಳೆ ಮುರಿದೋಯ್ತು. ಅವರು ತಗೊಂಡೋಗಿ ಏನೋ ಕಾಡು ಒಳಗಡೆ ಏನೇನು ಕಟ್ಟಿ ನೋಡೋರು ಆಗಿಲ್ಲ. ವೀರಪ್ಪನು ಸರಿ ಕೊಳಂದ ಒಂದು 10,000 ರೂಪಾಯಿ ದುಡ್ಡು ಇಟ್ಕೊ, ನೀನು ಹೋಗಿ ಯಾವುದೋ ಒಂದು ಕಡೆ ಇದನ್ನು ರಾಶಿ ಮಾಡು, ದುಡ್ಡಿಲ್ಲ ಅಂದರೆ ಎಲ್ಲಿ ಕಳಿಸಿ ನಾನು ದುಡ್ಡು ಕಳಿಸ್ತೀನಿ ಅಂದ್ಬಿಟ್ಟು ಕಳಿಸ್ಕೊಟ್ಟ. ಸತ್ಯಮಂಗಲಂ ಫಾರೆಸ್ಟಲ್ಲಿದ್ದು ಇಲ್ಲಿ ಈ ಕಡೆ ಬರ್ತಾರೆ ಸರ್. ಈಗ ನಮ್ಮ ಆಳಂಬಾಡಿ ಮುಂದೆ ಹೋದರೆ ತಮಿಳ್ನಾಡು ನಾಟ್ರಾಪಲ್ಯಮ್ಮ ಅಂದ್ಬಿಟ್ಟು ಅವ್ರ ತಂಗಿ ಮನೆ, ಅಲ್ಲಿ ಹೋಗಿ ಸೇರಿಕೊಂಡು ಅಲ್ಲಿ ಇದ್ದ. ಆವಾಗ ನಾವೆಲ್ಲ ಇಂಟೆಲಿಜೆನ್ಸ್ ಆಗಿ ಕೆಲಸ ಮಾಡ್ತಾ ಇರುವಾಗ ಆಳಂಬಾಡಿ ಕುಪ್ಪಸ್ವಾಮಿ ಅಂದ್ಬಿಟ್ಟು, ಅಂದರೆ ಪವಳಕುಡಿಯ ಕುಪ್ಪಸ್ವಾಮಿ ಅಂತ ಅವನು ಹೇಳ್ತಾ ಇದ್ರು. ಅವನು ಇಂಟೆಲಿಜೆಂಟ್ ಕೆಲಸ ಮಾಡ್ತಾ ಇದ್ದ. ಈಗ ಸುಮಾರು 1 ವರ್ಷ ಆಗಿದೆ ಅವನಿಗೆ. ಏನೋ ಅನಾರೋಗ್ಯದಿಂದ ತೀರೋದ. ನನ್ನೇ ಹುಡುಗನೆ ಅವನ್ನ ಹೆಂಗೆ ಅವ್ನು ಪಶ್ಚಾತ್ಬಿಟ್ಟ ಕುಪ್ಪಸ್ವಾಮಿ, ಪವಳಕುಡಿಯ ಕುಪ್ಪಸ್ವಾಮಿ. ಸರಿ, ಇಲ್ಲಿ ಎಸ್ಟೇಪ್ ತಂಡ ನಾಯಕರಾಗಿ ವೀರಾಮಟ್ಟಿ ಅಂದ್ಬಿಟ್ಟು DYSP ಅವ್ರಿಗೆ ಮೆಸೇಜ್ ತಲುಪಿಸ್ದ, ಸರ್ ಈ ಥರ ಕೊಳಂದಾಣ ಇಲ್ಲಿ ಬಂದವನೇ ಅಂದ್ಬಿಟ್ಟು. ಸರಿ ಕುಪ್ಪಸ್ವಾಮಿ, ಅದು ಕನ್ಫರ್ಮ್ ಮಾಡು, ಅರ್ಧ ಪರ್ಧ ಅಲ್ಲಿ ಬಿಟ್ಬಿಡೋದು ಬೇಡ, ಫುಲ್ ಕನ್ಫರ್ಮ್ ಮಾಡ್ಕೊಂಡು ಬಾ ಅಂದ್ಬಿಟ್ಟು ಕಳಿಸಿದ್ರು. ಅವನ ಹೋಗಿ ಫುಲ್ ಕನ್ಫರ್ಮ್ ಮಾಡಿಕೊಂಡು ಬಂದು ಹೇಳ್ದ. ಅವನು ಏನು ಹೇಳ್ಬಿಟ್ಟು ಬಂದ್ಬಿಟ್ಟು ಅವ್ನ ತಂಗಿಗೆ, ನಿಮ್ಮ ಅಣ್ಣ ಬಂದು ಇಲ್ಲಿ ಹಂಸ್ಕೊಂಡಿರೋದು ನಾಟ್ರಾಪಳ್ಯದಲ್ಲಿ ಎಲ್ಲ ಗೊತ್ತಾಗ್ಬಿಟ್ಟಿದೆ, ಎಲ್ಲ ವಿಷಯಗಳು 2 ರಾಜ್ಯ ಪೊಲೀಸಿಗೆ ಗೊತ್ತಾಗಿದೆ, ನಿಮ್ಮನ್ನ ಯಾರನ್ನು ಬಿಡೋಲ್ಲ, ಎತ್ತಾಕೊಂಡೋಗಿ ಏನು ಮಾಡ್ತಾರೋ, ಕೇಸ್ ಹಾಕ್ತಾರೋ ಇಲ್ಲ ತಗೊಂಡೋಗಿ ಎನ್ಕೌಂಟ್ರ್ ಮಾಡ್ತಾರೋ ಅದೆಲ್ಲ ನಮಗೆಲ್ಲ ಗೊತ್ತಿಲ್ಲ, ನಿಮ್ಮ ಅಣ್ಣನ ಒಂದು ಹಿಡಿದು ಕೊಟ್ಬಿಡು, ಇಲ್ಲಾಂದರೆ ಸಾಯಿಸಿ ಗೀಸಿ ಹೆಣವಾಗಿನ ಕೊಟ್ಬಿಡು, ನೀವೆಲ್ಲ ಉಳ್ಕೊಳ್ಳೋದು ನೋಡಿ ಅಂದ್ಬಿಟ್ಟು ಇವನು ಹೇಳವಣೆ. ಅವ್ರ ತಂಗಿ ಏನು ಮಾಡಿಬಿಟ್ಟವಳೆ, ಇವನಿಂದ ನಮ್ಮ ಮನೇನೇ ಹಾಳಾಯಿತು, ಇವನು ಮಕ್ಕಳನ್ನೂ ಬಿಟ್ಬಿಟ್ಟು ಹೆಂಡ್ತಿನೂ ಬಿಟ್ಬಿಟ್ಟು ಹಿಂಗೆಲ್ಲ ಕಾಡುವಾಸಿಯಾಗಿ ಹೋಗಿ ಇವನಿಂದ ಎಲ್ಲ ನಾವು ನಾಶ ಆಯ್ದು ಇಲ್ಲ ಎಂದ್ಬಿಟ್ಟು ಸರಾಪಳ್ಳಿ ವಿಷ ಕಳೆದು ಕೊಟ್ಬಿಟ್ಲು. ಅವನು ಕುಡಿದು ಡೆತ್ ಆದ ತಕ್ಷಣ ನಮ್ಮ ಪೊಲೀಸು ಹೋಯ್ತು, ತಮಿಳ್ನಾಡು ಪೊಲೀಸ್ ಬಂತು. ಆಮೇಲೆ ಹೋಗಿ ಸ್ಪಾಟ್ ಮಾರ್ಚೆಲ್ಲ ಮಾಡಿದ್ರು. ನಾವು ಹೋಗಿಲ್ಲ, ಪವಳಕುಡಿ ಕುಪ್ಪಸ್ವಾಮಿ ಹೋಗಿದ್ದ. ಅವನ ಜೊತೆಗೆ ನಾವು ಮಾತಾಡೋ ವಿಷಯ ತಿಳಿಸ್ದ. ಮುಗಿದ ಮೇಲೆ ಸತ್ಯಣ್ಣ ಏನು ಮಾಡೋದು, ತಮಿಳ್ನಾಡು ಪೊಲೀಸ್ ಕೊಟ್ಬಿಟ್ಟು ನಮ್ಮವ್ರು ಬಂದ್ಬಿಟ್ರು. ಅದಕ್ಕೆ ಬಹುಮಾನ ಬಂತು. 2004ರಲ್ಲಿ ವೀರಪ್ಪನ ಆಪ್ರೇಷನ್ ಮುಗಿದ ಮೇಲೆ ಪವಳಕುಡಿಯ ಕುಪ್ಪಸ್ವಾಮಿಗೆ 1 ಲಕ್ಷ ಬಹುಮಾನ ಬಂತು. ಆ ಬಹುಮಾನವನ್ನು ಇನ್ನೊಂದು ವ್ಯಕ್ತಿ, ಅವನು ಇಂಟೆಲಿಜೆನ್ಸ್ ಕೆಲಸ ಮಾಡಿದವನೇ, ಅವನು ಕಳ್ಳನೆ, ಅವನು ಆತೂರು ಕುಪ್ಪಸ್ವಾಮಿ ಅಂತ ಹೆಸರು ಕೊಟ್ಟ ಅವ್ರಿಗೆ. ಆ ಆತೂರು ಕುಪ್ಪಸ್ವಾಮಿಗೆ 1 ಲಕ್ಷ ಹೋಯ್ತು. ನಿಜವಾದ ಹಿಡಿದು ಕೊಟ್ಟು ಪವಳಕುಡಿಯ ಕುಪ್ಪಸ್ವಾಮಿಗೆ ಹೋಗ್ಬೇಕಾಗಿರೋ ದುಡ್ಡು ಆತೂರು ಕುಪ್ಪಸ್ವಾಮಿಗೆ ಹೋಯ್ತು. ಈಗ ಅವ್ರ ಮಕ್ಳು ಚೆನ್ನಾಗವ್ರೆ, ಪಾಪ ಜಮೀನು ಮಾಡಿಕೊಂಡು. ಅವನು ದೊಡ್ಡ ಮಗ ಈಗ ಬಂದು ಗ್ರಾಮ ಪಂಚಾಯತ್ ಸದಸ್ಯನಾಗವನ ಪಳನಿಸ್ವಾಮಿ ಅಂದ್ಬಿಟ್ಟು. ಏನೋ ಅವ್ರ ಮಟ್ಟಿಗೆ ಅವ್ರು ಬಾಳ್ತಾವ್ರೆ, ಏನು ತೊಂದರೆ ಇಲ್ಲ, ಹೊಟ್ಟೆಗೆ ಬಟ್ಟೆಗೆ ತೊಂದರೆ ಇಲ್ಲ, ಬಾಳ್ತಾವ್ರೆ, ಯಾವ ತೊಂದರೆನಿಲ್ಲ. ಒಳ್ಳೆಯ ಜಮೀನಿದೆ, ಕಷ್ಟಪಡ್ತಾರೆ, ದುಡಿತಾರೆ, ಇದು ಬಾಳಾಟ ಮಾಡ್ತಾವ್ರೆ. ಎಂದರೆ ತಂದೆಯಿಂದ ಮಕ್ಕಳು ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾರೆ ಅಂದ್ಬಿಟ್ಟು ಇತಿಹಾಸ. ತಂದೆಯಿಂದ ಮನೇನ ಹಾಳಾಯ್ತದೆ ಅಂದ್ಬಿಟ್ಟು ಕೊಳಂದಾಣ ಇತಿಹಾಸ. ತಂದೆ ಸತ್ತರೇನೆ ನಾವು ಉಳ್ಕೊಳ್ಳೋ ಅಂದ್ಬಿಟ್ಟು ಅವ್ರ ಇತಿಹಾಸ. ತಂದೆ ಸತ್ತ ಮೇಲೆ ಮಕ್ಕಳೆಲ್ಲ ಪಾಪ ಬದುಕಿದ್ರು, ಅವನು ಹೆಂಡ್ತಿ ಅವ್ರ ಸಂಬಂಧಿಕರು ಎಲ್ಲ ಬಾಳಿದ್ರು. ವೀರಪ್ಪನ ಗ್ಯಾಂಗ್ಲಿ ಎಸ್ಪೋರ್ಟ್ ನಂಬರ್ 1. ವೀರಪ್ಪನಕ್ಕಿಂತ ಒಂದು ಹೆಜ್ಜೆ ಮುಂಚೆ ಧೈರ್ಯ, ಒಳ್ಳೆ ತಾಕತ್ತಾದ ವ್ಯಕ್ತಿ. ಮತ್ತು ಫೈರ್ ಮಾಡೋ ಲೆಫ್ಟಲ್ಲಿ, ರೈಟ್ ಮಾಡಲ್ಲ ಅವನು. ವೀರಪ್ಪನ ರೈಟ್, ನಾವೆಲ್ಲ ರೈಟೇ, ಅವನು ಲೆಫ್ಟು. ಕಲ್ಲಲ್ಲಿ ಹೊಡೆದು ಬಿಟ್ರೂ ಈ ಕೈಲಿ ಲೆಫ್ಟ್ ಕೈಲಿ ಹೊಡೆದು ಕಲ್ಲೇಟು ತಿನ್ನೋಕ್ಕಾಗಲ್ಲ ಅವನ ಹತ್ರ. ಒಂದು ಅಕ್ಕಿನ ಹೊಡೆದ್ರೆ ಬಿದ್ದೋಗ್ಬಿಡೋದು. ನಾವು ರೈಟಲ್ಲಿ 3 ಸಲ ಹೊಡೆದ್ರೆ ಅಕ್ಕಿಗೆ ಬೀಳಲ್ಲ, ಅಷ್ಟೊಂದು ಇದು. ಆದರೂ ಕುಡ್ಕ ಏನೇ ಕೆಲಸ ಇದ್ರಲ್ಲ ಅದು ಸಿಕ್ಬಿಟ್ರೆ ಕುಡಿದು ಬಿಡೋನು. ಈಗ ಒಬ್ಬರು ಕೊಲೆ ಮಾಡಬೇಕಂತ ಕೆಚ್ಚ ಹಾಕೊಂಡು ಹೋಗ್ತಾ ಇದ್ರೇನು ದಾರಿಲೆಲ್ಲ ಶರಾಬ್ ಸಿಗ್ತಾರೆ ಅಂತ ಕುಡಿದು ಬಿಡೋನು. ಅವ್ನು ಜೋಪಾನಾಗಿ ನೋಡ್ಕೋಬೇಕು. ಆ ಕಾರ್ಯ ಸಕ್ಸರ್ ಆಗಂటే ಇವ್ನು ಕುಡಿಯೋಕೆ ಬಿಡಬಾರ್ದು. ಇಲ್ಲಾಂದರೆ ಒಂದು ಇದು ಕ್ಯಾನಲ್ಲಿ ತುಂಬಿಸ್ಕೊಂಡು, ನೋಡಪ್ಪ ಇದೇ ನಿನ್ನ ಆಸ್ತಿ, ಅದನ್ನು ಮುಗಿಸ್ಬಿಟ್ಟು ಬಂದು ನೀನು ಎಷ್ಟು ಬೇಕು ಕುಡ್ಕೊಂಡು ಬಿದ್ದುಕೋ. ಕೊಲೆ ಮಾಡೋದ್ರಲ್ಲಿ ಎಸ್ಪೋರ್ಟ್ ನಂಬರ್ 1. ಅದ್ರ ಬಗ್ಗೆ ಅವನಿಗೆ ಒಂದು ಚೂರು ಚಿಂತೆ ಇಲ್ಲ. ಗುಂಡು ಹಾರಿಸೋದ್ರಲ್ಲಿ ನಂಬರ್ 1.
ಏನು ಸರ್ ಎಣ್ಣೆ ಹೊಡೆಯೋದು ಮಾತ್ರ ಹಿಡಿಸ್ತಾ ಇಲ್ಲ ವೀರಪ್ಪನಿಗೆ. ಬೇರೆ ಕಂಡಿಯನ್ ಮಾರಿಪ್ಪ ನಲ್ಲೂರು ಮಾದಿ ಎಲ್ಲ ಸತ್ಯಾರಿ ಚಂದ್ರನಾಗವರ ಕಂಡಿಯನ್ ಮಾರಿಯಪ್ಪ ಅವನು ತಿರೋದು ಸರ್ ರಾಮದಳ್ಳಿ. ಈ ಅಂದೋಣಿ ಇವನು ಕಾಡು ಪೂಸಾರಿ, ಇವನು ತಂಗಿನ ಕಂಡಿಯನ್ ಮಾರಿಪ್ಪ ಕರ್ಕೊಂಡೋಗಿ ಇಟ್ಕೊಂಡು ಅವ್ರ ಕಾಡಲ್ಲೇ ವಾಸ ಮಾಡ್ತಾಯಿದ್ರು. ಈ ಶಾಂತಿನಿ ಶತ್ರುಗಳಿಗೆ ಗೋವಿಂದನ ಪ್ರೀತಿ ಅದೇ ಹುಡುಗಿನ ಕಿಟ್ಟಾಪ್ ಮಾಡ್ಕೊಂಡು ಹೋದ್ರು ದುಡ್ಡುಗಾಗಿ. ಮಾಟಲ್ಲಿ ಹುಡುಗಿನ ಎತ್ಕೊಂಡು ಹೋದ್ರಲ್ಲ ಸರ್ ದುಡ್ಡುಗಾಗಿ. ಸ್ಟೋರಿ ಇವರು ದುಡ್ಡೆಲ್ಲ ಇಟ್ಟವ್ರೆ ವೀರಪ್ಪರು. ಒಂದು 2 ಲಕ್ಷನ 3 ಲಕ್ಷನ ಎಲ್ಲ ಇಟ್ಟವನ. ಆ ಮಾಟಲ್ಲಿ ಹುಡುಗಿಯವ್ರ ಅಕ್ಕನ ಗಂಡ ಅವನು ಎದುರು ನಾಯಿ ಕರ್ಕೊಂಡು ಉಡಾಣ ಏನೋ ಹಿಡಿಯೋಕ್ಕೆ ಹೋಗವನೆ. ಈ ದುಡ್ಡನ್ನ ಪಚ್ಚಾತಿ ಎತ್ಬಿಟ್ಟಿದೆ. ಅವನ ದಿನಕ್ಕೂಳಿಗೆ ನವಕ ಪತ್ತಾಚೆ ಎತ್ಬಿಟ್ಟಿದೆ ನಾಯಿ ಕಾಲಲ್ಲಿ ಕೆರೆದ್ಬಿಟ್ಟು. ಇವನು ದುಡ್ಡು ಸಿಕ್ಕಿದ ತಕ್ಷಣ ಈಗ ನಮ್ಮನ್ನ ತಗೊಂಡೋಗಿ ಬೆಂಗಳೂರಲ್ಲಿ ಬಿಟ್ರೆ ಹೆಂಗಾಯ್ತದ? ನಾವು ಹಳ್ಳಿಯವರು ಚುಜ್ಜುಲ್ ಮರ ಕಾರಾಚಿ ಮರಗಳನ್ನ ಕಲ್ಲುಗಳು ನೋಡ್ತಾ ಇದ್ದವ್ರನ್ನ ಸಿಟಿಯಲ್ಲಿ ಬಿಟ್ರೆ ಆ ಬಿಲ್ಡಿಂಗ್ ನೋಡೋದ, ಈ ಬಿಲ್ಡಿಂಗ್ ನೋಡೋದ, ವಿಧಾನಸೌಧ ನೋಡೋದ, ಹೈಕೋರ್ಟ್ ನೋಡೋದ, ಬಸ್ ನೋಡೋದ, ಕಾರ್ ನೋಡೋದ, ಹಂಗೆ ಆಗ್ಬಿಡ್ತು ಅವನಿಗೆ. ದುಡ್ಡು ಸಿಕ್ಕಿದ್ರೆ 10,000 ರೂಪಾಯಿ ಜೋಬ್ಗೆ ಹಾಕ್ಕೊಂಡು ಬಂಡ್ರು ಎಣ್ಣೆ ಹೊಡೆಯುವ ಜಮಾಯಿಸ್ರೋ ಜಮಾಯಿಸ್ತಾ ಇದ್ದ. ಸುಮಾರು ಒಂದು ಅರ್ಧ ದುಡ್ಡು ಖಾಲಿ ಮಾಡಿಬಿಟ್ಟ. ಆಮೇಲೆ ಇವ್ರು ಹೋಗಿ ನೋಡೋರು ದುಡ್ಡಿಲ್ಲ. ಆ ಏರಿಯಾದಲ್ಲಿ ತನಿಖೆ ಮಾಡೋ ಅಣ್ಣ ಈ ಥರ ವಿಷಯ ಇವನೇ ಸ್ವಲ್ಪ ಜಾಸ್ತಿ ಆಟ ಆಡ್ತಾವಣ ನಮ್ದೇನಿಲ್ಲ, ನೀವು ಅವನು ಹಿಡಿದು ತನಿಖೆ ಮಾಡಿದ್ರೆ ಗೊತ್ತಾಯ್ತದ ವೀರಪ್ಪನು. ಸರಿ ಅವನು ಕರ್ಕೊಂಡು ಹೋಗಿ ತನಿಖೆ ಮಾಡೋ ಒಪ್ಕೊಂಡ. ಹೌದಣ್ಣ ನಾನು ಬೇಟೆಗೆ ಹೋಗಿದೆ, ನಾಯಿ ಈ ಥರ ಕೆರೆದು ಎತ್ಬಿಡ್ತು, ಇಷ್ಟು ದುಡ್ಡು ಖರ್ಚು ಮಾಡಿಬಿಟ್ಟೆ, ಮಿಕ್ಕಿದ ದುಡ್ಡು ಇಷ್ಟಿದೆ ಅಂತ ಕೊಟ್ಬಿಟ್ಟ. ಸರಿ ಆಯ್ತಪ್ಪ, ನಿನ್ನ ನಾದಿನಿ ಹೆಂಡ್ತಿ ತಂಗಿನ ನಾವು ಕರ್ಕೊಂಡು ಹೋಗ್ತೀವಿ, ಮಿಕ್ಕ ದುಡ್ಡು ತಗೊಂಡು ಕೊಟ್ಬಿಟ್ರೆ ನೀನು ಕರ್ಕೊಂಡು ಹೋಗ್ಬಿಡು ಎಂದು ಎತ್ಕೊಂಡು ಬಂದ್ಬಿಟ್ರು. ಇದು ಇಡೀ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಎಲ್ಲರೂ ಗೊತ್ತು. ಅವಳನ್ನ ಹೆಂಗೆ ಕಾಡೊಳಗಡೆ ಕರ್ಕೊಂಡು ತಿರುವಾಗ ಸೇತುಕುಳಿ ಗೋವಿಂದ ಅಂದ್ಕೊಂಡ. ಯಾವ್ದಗ ಬಂದವಳು ಹೆಂಗೆ ಆಗ್ಬಿಟ್ಲು. ಇಲ್ಲಿ ಇವನ ಮೇಲೆ ಭಾಳ ಕಣ್ಣಿಟ್ಟಿದ್ರು. ಈ ಅಂಥೋಣಿ ಮೇಲೆ ಪೊಲೀಸ್ನವ್ರು ಬಹಳ ಕಣ್ಣಿಟ್ಟಿದ್ರು. ತಂಗಿ ಹೋಗವಳೆ, ಇವಳು ಕಾಡು ಪೂಸಾರಿ, ಕಾಡಲ್ಲಿ ವಾಸ ಮಾಡ್ತಾವಣೆ. ಇವಳಿಗೆಲ್ಲ ಮೆಸೇಜ್ ಗೊತ್ತು. ಪೂಸಾರಿಗಳು ಸರ್ ಕಾಡಲ್ಲಿಯೇ ಬಾಳವರು ಅಂದರೆ ತಮಿಳಲ್ಲಿ ಇರೋರು ಅಂತಾರೆ, ನಮ್ಮ ಕನ್ನಡ ಭಾಷೆಯಲ್ಲಿ ಕಾಡು ಪೂಸಾರಿಗಳಂತ. ಇವ್ರನ್ನ ಟೈಬ್ಲೆಸ್ಟ್ ಅಂತ ಹೇಳ್ತೀವಲ್ಲ ಸೋಳಿಗೆರ್ನ, ಆ ಥರ ಅದಕ್ಕೆ ಸಂಬಂಧಪಟ್ಟವರು ಅವರು. ಟೈಬ್ಲೆಸ್ಟೇ ಬೇರೆ, ಅವರೇ ಬೇರೆ. ಅವನು ಸ್ವಲ್ಪ ಫಾಲೋಅಪ್ ಮಾಡಿದೆ, ಅವನು ಮಾಡಿಕೊಂಡು ಅವನು ಮತ್ತು ಇಂಟೆಲಿಜೆನ್ಸ್ ಆಗಿ ಶಂಕರಬೇರಿ ಸಾಹೇಬರು ಯೂಸ್ ಮಾಡಿದ್ರು ಆ ಅಂಥೋಣಿಯನ್ನ. ಇವ್ನು ಕಣ್ಣು ಬಿತ್ತಲ್ಲ, ತಗೊಂಡು ಬಂದ್ಬಿಟ್ಟು ಇವ್ನಿಗೆ ಏನೇನು ಬುದ್ಧಿವಾದಗಳು ಹೇಳ್ಬೇಕು ಹೇಳಿ, ನಿನ್ನ ತಂಗಿ ಬಂದೇ ಬರ್ತಾಳೆ ನಿನ್ನ ಹತ್ರ, ಅವ್ನು ಕರ್ಕೊಂಡು ಹೋಗವಣೆ, ಬಂದರೆ ನಮಗೆ ಮೆಸೇಜ್ ಕೊಡು, ಇಲ್ಲಾಂದರೆ ಮಗನೇ ನಿನಗೆ ನಾವು ಮೆಸೇಜ್ ಕೊಡಬೇಕಾಯ್ತದೆ. ಆವಾಗೆಲ್ಲ ಕಾಡು ಒಳಗಡೆ ದನಗಳೆಲ್ಲ ಎಲ್ಲಿ ಬೇಕಾದ್ರೆ ಮೇಯಿಸ್ಕೋಬೋದು, ದೊಡ್ಡಿ ಹಾಕಿಸ್ಕೋಬೋದು, ಫಾರೆಸ್ಟ್ನವ್ರು ಕಾಟ ಅಲ್ಲ. ಪೊಲೀಸ್ನವ್ರು ಬಿಟ್ಟು ಕೊಡ್ತಾಯಿದ್ರು, ಯಾಕಂದ್ರೆ ನಮಗೆ ಮೆಸೇಜ್ ಕಲೆಕ್ಟ್ ಆಗಬೇಕಲ್ಲ. 10 ಜನದಲ್ಲಿ ಒಂದು 4 ಜನನೇ ಸೊಳ್ಳವ್ರು ಇರ್ತಾರಲ್ಲ ಕರೆಕ್ಟ್ ಮೆಸೇಜ್ ಕೊಡೋರು ಅಂದ್ಬಿಟ್ಟು. ಈ ಅಂಥೋಣಿಯನ್ನು ಫಾಲೋಅಪ್ ಮಾಡ್ತಾನೆ ಇದ್ರು. ಇವನ ಮೇಲೆ ನಂಬಿಕೆ ಏನಿಲ್ಲ, ಇವನು ಸತ್ಯಹರಿಶ್ಚಂದ್ರ ಮೊಮ್ಮಗನ ಅಂದ್ಬಿಟ್ಟು ಅವ್ರು ಬಿಟ್ಟಿಲ್ಲ. ಅವರು ಪೊಲೀಸ್ನವ್ರು ಇವನು ಫಾಲೋಅಪ್ ಮಾಡ್ತಾಯಿದ್ರು. ರಾಮದಾಳಿ ಫಾರೆಸ್ಟಲ್ಲಿ ಇವನು ದೊಡ್ಡಿ ಹಾಕ್ಕೊಂಡು ದನ ಕಾಯ್ತಂತ. ಇವನ್ನ ಫಾಲೋಅಪ್ ಮಾಡೋಕೆ ಪೊಲೀಸ್ ಹಾಕಿದ್ರು. ಪೊಲೀಸು ಮತ್ತು ನಮ್ಮಂಥವರೆಲ್ಲ ಆವಾಗ ಇವನು ಭೇಟಿ ಮಾಡೋದು ಬರೋದು ಸ್ವಲ್ಪ ಹಂಗೆ ಇತ್ತು. ಆವಾಗ ಮುಂಚುಕುಲಿ ಆಪ್ರೇಷನ್ ಆಗಿದ್ದು. ವೀರಪ್ಪನ ಗ್ಯಾಂಗ್ ಇಡೀ ಗ್ಯಾಂಗೆ ಹರಿಕೃಷ್ಣ ಅವ್ರನ್ನ ಹೊಡೆದ್ಬಿಟ್ಟು ಅಲ್ಲಿ ಹೋಗಿ ಹಮ್ಸ್ಕೊಂಡ್ರು. ಅಲ್ಲಿ ರಾಗಿ ಬೀಸೋ ಕಲ್ಲು ಮಟ್ಟಕ್ಕೆ ಎಲ್ಲ ಸಂಪರ್ಕ ಮಾಡಿಕೊಂಡು ಅಲ್ಲಿ ಒಂದು ಸೆಟ್ಲ್ಮೆಂಟೇ ಆಗ್ಬಿಟ್ಟಿದ್ರು ಪೂರ್ತಿ ಗ್ಯಾಂಗೆ. ಮಿಂಚುಕುಳಿ ಸರ್, ಇದು ಪಕ್ಕ ಗೇರ್ ಮೇಳ. ಈಗ ಅಣೂರಿಂದ ಮುಂದೆ ಹೋದರೆ ಗೇರ್ ಮೇಳ ಫಸ್ಟ್ ಗೇರ್ ಮುಂದೆ ಮೇಳ ಹೋದರೆ ಮಿಂಚುಕುಳಿ ಬರ್ತದೆ, ಫಾರೆಸ್ಟ್ ಬರ್ತದೆ. ಅಲ್ಲಿ ಸ್ವಲ್ಪ ಟೈಬ್ಲೆಸ್ಟ್ ಇರ್ತಾರೆ. ಅವ್ರು ಸ್ವಲ್ಪ ಬೆಂಬಲ ಕೊಟ್ಟವ್ರೆ. ಅವ್ರ ಬೆಂಬಲದಿಂದ ಇವ್ನು ರೇಷನ್ ಗೀಸೆಲ್ಲ ಖರೀದಿ ಮಾಡಿಕೊಂಡು ಅಲ್ಲಿ ಸೆಟ್ಲ್ ಆಗಿಬಿಟ್ಟು ಸುಮಾರು ಒಂದು 5-6 ತಿಂಗಳು ಪೊಲೀಸ್ನವ್ರಿಂದ ಪತ್ತೆ ಹಚ್ಚೋಕ್ಕಾಗಿಲ್ಲ. ಇವ್ರು ಪರದಾಡ್ತಾವ್ರೆ 2 ರಾಜ್ಯ ಪೊಲೀಸು. ಯಾಕಡೆ ಪರದಾಡೋದು ಸಿಕ್ಕಿಲ್ಲ. ಕೊನೆ ಅಂತ ಮೇಲೆ ಸರಿಯಾದ ಒಂದು ಮೆಸೇಜ್ ಅವ್ರು ಕಲೆಕ್ಟ್ ಆಯಿತು, ಮಿಂಚುಕುಳಿ ಫಾರೆಸ್ಟಲ್ಲಿ ಇರ್ತಾರೆ ಅಂದ್ಬಿಟ್ಟು ಹೋಗಿ ಅಟ್ಯಾಕ್ ಮಾಡಿದ್ರು. ಅಟ್ಯಾಕಲ್ಲಿ ಎಲ್ಲ ಓಡೋದ್ರು, ಪರಾರಿದ್ರು, ಯಾರು ಸಿಕ್ಕಿಲ್ಲ. ಆವಾಗನೇ ಮುತ್ತಲಕ್ಷ್ಮಿ ಹೋಗಿ ಒಂದು ಇದು ಮನೆ ಸೇರಿದ್ದು. ಆ ಮನೆಯವ್ರನ್ನ ಯಾರಮ್ಮ ಅಂತ ಕೇಳುವಾಗ ಈ ಥರ ವೀರಪ್ಪನ ಹೆಂಡ್ತಿ ಅಂದ್ಬಿಟ್ಟು ಹೇಳಿದ್ದು. ಆಯ್ತಮ್ಮ ಇರು ಮನೆಯಲ್ಲಿ ಎಂದು ಹೇಳ್ಬಿಟ್ಟು ಅವ್ರು ತಮಿಳ್ನಾಡು ಪೊಲೀಸ್ಗೆ ಮೆಸೇಜ್ ಕೊಟ್ಟು ತಮಿಳ್ನಾಡು ಪೊಲೀಸ್ಗೆ ಹಿಡಿದು ಕೊಟ್ಬಿಟ್ರು. ಆ ಗ್ಯಾಂಗಲ್ಲಿ ಒಂದು 6 ಜನ ತಪ್ಪಿಸ್ಕೊಂಡು ಈ ಕಡೆ ಬಂದ್ಬಿಟ್ರು. ಮಾರಿಪ್ಪ ಒಬ್ಬರು ಮಾತ್ರ ಗಂಡಸು, ಮಿಕ್ದವ್ರನ್ನ ಹೆಂಗಸು. ಅವರೆಲ್ಲ ತಪ್ಪಿಸ್ಕೊಂಡು ಈ ಕಡೆ ಬಂದುಬಿಟ್ಟಿದ್ರು. ಎಲ್ಲಿಗೆ? ಗೋಪಿನಾಥಂ ಫಾರೆಸ್ಟಿಗೆ.
ಗೋಪಿನಾಥಂ ಫಾರೆಸ್ಟ್ ಬಂದು ರಾಮದಾಳಿ ಅಂದ್ಬಿಟ್ಟು ಈ ಬೆಟ್ಟಕ್ಕೆ ಆ ಕಡೆ ಆ ರಾಮದಾಳಿ ಅನ್ನೋ ಜಾಗದಲ್ಲಿ ಇವನು ಅಂತೋಣಿ ಇದ್ದ. ಅಂತೋಣಿ ಹತ್ರ ಹೋದರು. ರೇಷನ್ ಬೇಕಲ್ಲ, ಊಟ ಅಲ್ಲ, 4-5 ದಿನ ಊಟ ಅಲ್ಲ, ಹಂಗೆ ನಡ್ಕೊಂಡು ಬಂದವ್ರೆ. ಊಟ ಅಲ್ಲ ಈ ಥರ ಆಗಿದೆ ಅಂತೋಣಿ ಅಂತ ಹೇಳವ್ರೆ. ಮಾರಿಪ್ಪಳಿಗೆ ಬಾಮೈದನಿಗೆ ಬಾಮೈದ ಮತ್ತು ಸಂಬಂಧಿಕರು ಸರಿ ನಮ್ಮ ಬಾಮೈದ ಇರ್ತಾನಲ್ಲ, ಹೇಳುವ ಏದೋ ಅಷ್ಟಿಷ್ಟು ರೇಷನ್ ಕೊಡಿಸ್ಲಿ ಅಂದ್ಬಿಟ್ಟು ಹೋಗಿ ಕೇಳವಣೆ ಮಾರಿಯಪ್ಪ. ಸರಿ ನನ್ನ ಹತ್ರ ಅಷ್ಟೇನಿಲ್ಲಪ್ಪ, ಇಷ್ಟೇ ಇದು ತಗೊಂಡೋಗಿ ಏನೋ ಮಾಡ್ಕೊಂಡು ತಿನ್ಕೊಳ್ಳಿ ಎಂದು ಕೊಟ್ಟವಣೆ. ಇವನು ಮಾರಿಯಪ್ಪ ಸ್ವಲ್ಪ ದುಡ್ಡು ಕೊಟ್ಟವಣೆ. ನಾಳೆ ಬೆಳಗ್ಗೆ ಹೋಗಿ ಗೋಪಿನಾಥಮ್ಮನ ಸ್ವಲ್ಪ ರೇಷನ್ ಖರೀದಿ ಮಾಡಿಸ್ಕೊಂಡು ಬಂದ್ಬಿಡು, ನಾವು ಹಿಂಗೆ ಬಂದುಬಿಟ್ಟಿರ್ತೀವಿ, ಒಂದು 4-5 ದಿನ ಇಲ್ಲಿ ಇದ್ಬಿಟ್ಟು ಬೇರೆ ಕಡೆ ಖಾಲಿ ಮಾಡಿಸ್ತೀವಿ ಅಂದ್ಬಿಟ್ಟು ಆಯ್ತು ದುಡ್ಡು ಕೊಡೋದು ಇಸ್ಕೊಂಡು ಬಂದವಣೆ. ಇಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ಸರಿಯಾದ ಮೆಸೇಜ್ ಕೊಟ್ಟ ಪೊಲೀಸ್ನವ್ರಿಗೆ, ಈ ಥರ ಬಂದವ್ರೆ ಸರ್ ಅಂದ್ಬಿಟ್ಟು. ತಂಡ ಹೋಗಿ ಅಟ್ಯಾಕ್ ಮಾಡ್ತು. ಒಂದು ನೈಟಲ್ಲಿ ಗುಂಡು ಹಾರಿಸಿ 6 ಜನನ ಎನ್ಕೌಂಟ್ರ್ ಮಾಡಿದ್ರು. ಮಾರಿಯಪ್ಪ ಮತ್ತು ಇನ್ನೊಂದು 5 ಜನ ಹೆಂಗಸರು, ಅವ್ರ ಹೆಸರುಗಳು ನಮ್ಗೆ ಪರಿಚಯ ಏನೂ ಗೊತ್ತಿಲ್ಲ. 6 ಜನ 93ರಲ್ಲಿ ಎನ್ಕೌಂಟ್ರ್ ಮಾಡಿದ್ರು. ಆವಾಗ ಅಂತೋಣಿನ ಸ್ವಲ್ಪ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ರು. 2004ರಲ್ಲಿ ಆಪ್ರೇಷನ್ ಮುಗಿದ ಮೇಲೆ 1.5 ಲಕ್ಷ ಬಹುಮಾನ ಕೊಟ್ಟರು ಅವನಿಗೆ, ಅಂತೋಣಿಗೆ. ಅದು ಇಲ್ಲದೆ ತಂಗಿ ಸತ್ತೋದಲ್ಲ, ಅದು ಎನ್ಕೌಂಟ್ರ್ ಮಾಡಿದಲ್ಲ ಪೊಲೀಸ್ನವರು. ಮಾರಿಯಪ್ಪನ ಹೆಂಡತಿ ಆಗ್ಬಿಟ್ಲಲ್ಲ ಅಂತೋಣಿ ತಂಗಿ. ಅಂತೋಣಿ ಪೊಲೀಸ್ ಇಂಪ್ರೂವ್ಮೆಂಟ್ ಆಗಿದ್ರಲ್ಲೂ ತಂಗಿ ಮಾರಿಯಪ್ಪನ ಹೆಂಡತಿ ಆಗ್ಬಿಟ್ಲಲ್ಲ, ಕಲ್ಲನ ಹೆಂಡತಿ ಆಗ್ಬಿಟ್ಲಲ್ಲ. ಇದು ಎನ್ಕೌಂಟ್ರಲ್ಲಿ ಸದಾಶಿವ ಆಯೋಗ ಅವನಿಗೆ 5 ಲಕ್ಷ ಪರಿಹಾರ ಕೊಟ್ಟಿತ್ತು ಅಂತೋಣಿ ಅವ್ರ ತಂಗಿಗೆ. ಅದನ್ನು ಇಸ್ಕೊಂಡ. ನೋಡುವಾಗ 6.5 ಲಕ್ಷ ಆಯ್ತಾ ಸರ್ ಅವನಿಗೆ. ಆಮೇಲೆ 6 ಜನದ ಮೇಲಿದ್ದ ಒಡವೆಗಳು, ಹಣ, ದುಡ್ಡು ಪಡ್ಡು ಎಲ್ಲ ಅವನಿಗೆ. ಸಕ್ರಬಿ ಸಾಹೇಬ್ ಕೊಟ್ಬಿಡಿ, ಒಳ್ಳೆ ಕೆಲಸ ಮಾಡೋವನೆಲ್ಲ. ನಮಗೊಂದು ಅನುಮಾನ ಇತ್ತು ಇವ್ನ ಮೇಲೆ. ಸ್ಟಾರ್ಟಿಂಗಲ್ಲಿದ್ದೆ ತಂಗಿನ ತೋರಿಸ್ಕೊಡ್ತಾನೆ ಅವನು, ಬಾಮೈದನ ತೋರಿಸ್ಕೊಡ್ತಾನೆ ಅಂದ್ಬಿಟ್ಟು ರಿಯಲಾಗಿ ತೋರಿಸ್ಕೊಟ್ಟವನೆ ಎಲ್ಲ ಕೊಟ್ಬಿಟ್ಟವನೆ. ಈಗ ತಮಿಳ್ನಾಡು ಕಡೆ ಈಗ ಇಲ್ಲಿ ಪಕ್ಕನ ಇಲ್ಲಿಂದ 4-5 ಕಿಲೋಮೀಟ್ರ್ ಹೋಗಿ ಸಿಗ್ತಾನೆ. ಆ ಕಡೆ ತಮಿಳ್ನಾಡು ಸೇರಿಬಿಟ್ಟವನೆ. ತಮಿಳ್ನಾಡು ಸೇರಿಬಿಟ್ಟು ಈಗ ಒಳ್ಳೆ ಶ್ರೀಮಂತನಾಗ್ಬಿಟ್ಟವನೆ. ಅವನು ವೀರಪ್ಪನ ಗ್ಯಾಂಗು. ಅವನು ಆನೆ ಹೊಡೆಯೋಕೆ ಹೋಗ್ತಾ ಇದ್ದವನು. ಆ ಹುಡುಗಿ ಅದ್ರಲ್ಲಿ ದತ್ತಲ್ಲ ಸರ್, ಅದೇ ಅಂದೋನ್ ತೋರಿಸ್ಕೊಟ್ನಲ್ಲ, ಅದರಲ್ಲೇ ಸಿಕ್ಕಾಕೊಂಡಿದ್ದು ಹುಡುಗಿ. ಯಾರು? ಸೇತುಗೋಳಿ ಗೋವಿಂದನ್ ಲವ್ವರು ಸೇತುಗುಳಿ ಗೋವಿಂದ. ಅದೇ ದುಡ್ಡುಗಾಯಿ ಎತ್ತಕೊಂಡು ಬಂದಿರಲ್ಲ, ಅವನ ಪಾಪ ಬಡವ ಎಲ್ಲಿ 1.5 ಲಕ್ಷ 2 ಲಕ್ಷ ಕೊಡ್ತಾನೆ, ಅವ್ನು ಕೊಟ್ಟಿಲ್ಲ. ಇವ್ರು ಕರ್ಕೊಂಡು ಬಂದೇ ಬಿಟ್ರು, ವೀರಪ್ಪನ ಗ್ಯಾಂಗ್ನವರು. ಕರ್ಕೊಂಡು ಬಂದಮೇಲೆ ಇವನು ಹಂಗೆ ಸೆಟ್ಲ್ಮೆಂಟ್ ಆಗ್ಬಿಟ್ಟ ಸೇತುಗುಳಿಗೆ ಗೋವಿಂದ. ಸೆಟ್ಲ್ಮೆಂಟ್ ಆದಮೇಲೆ ಅವಳು ಕಣ್ಸಿವೆ ಆಗ್ಬಿಟ್ಲು, ಬಸ್ರಿ ಆಗೋದ್ರಿಗೆ. ಆ ಎನ್ಕೌಂಟ್ರಲ್ಲಿ ಅವಳು ಮೋಸ್ಟ್ಲಿ ಸತ್ತಿಲ್ಲ, ಏಟು ಬಿದ್ದಿದ್ದು ಸತ್ತಿಲ್ಲ, ಜೀವಂತವಾಗಿ ಬೆಳಗ್ಗೆ ನೋಡುವಾಗ ಇತ್ತು. ಇಮ್ಮಿಡಿಯೇಟ್ಲಿ ಹಾಸ್ಪಿಟ್ಲು ಸಾಗಿಸೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ತಗೊಂಡು ಬಂದರು. ಬರೋ ದಾರಿ ಪ್ರಾಣ ಪಕ್ಷಿ ಹಾರಿ ಹೋಯ್ತು, ಅದರಿಂದ ಕಾಪಾಡೋಕ್ಕೆ ಆಗಿಲ್ಲ. ಅವಳು ದುಡ್ಡುಗಾಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋದು ಎಲ್ರಿಗೂ ಗೊತ್ತು, ಅಧಿಕಾರಿಗಳಿಗೆ ಎಲ್ರಿಗೂ ಗೊತ್ತು. ಇಡೀ ಕರ್ನಾಟಕ ಪೊಲೀಸ್, ತಮಿಳ್ನಾಡು ಪೊಲೀಸಿಗೆ ಗೊತ್ತು. ಅವಳೇನು ಇಷ್ಟಪಟ್ಟು ಹೋಗಿಲ್ಲ ಅಂದ್ಬಿಟ್ಟು ಅವ್ರಿಗೆಲ್ಲ ಗೊತ್ತಿತ್ತು. ಅದರಿಂದ ಅವಳನ್ನ ಕಾಪಾಡಿಸೋದು ಪ್ರಯತ್ನ ಪಟ್ಟರು, ಅಧಿಕಾರಿಗಳ ಆಗಿಲ್ಲ. ಅದ್ರ ಬಗ್ಗೆ ನಾವು ಅಧಿಕಾರಿಗಳ ಬಗ್ಗೆ ತಪ್ಪು ಹೇಳೋಕ್ಕಾಗಲ್ಲ, ಏನೋ ಆಗಬಾರ್ದು ಆಗೋಯ್ತು. ವೀರಪ್ಪನ ಗ್ಯಾಂಗ್ ಬಗ್ಗೆ ಮತ್ತು ಕೃಷ್ಣ, ಅವನೇ ಮಾರಿಯಪ್ಪನ ಸ್ವಂತ ತಮ್ಮ. ಅವನು ವೀರಪ್ಪನ ಗ್ಯಾಂಗಲ್ಲಿದ್ದವನೇ. ಜೈಲಿಗೆ ಹೋಗಿಗೆಲ್ಲ ಬಂದು DCF ಸಾಹೇಬ್ರ ಜೊತೆಗೆ ಸೇರಿಕೊಂಡು DCF ಅವನಿಗೆ MMLS ಒಂದು ಹುಡುಗಿ ನೋಡಿ ಲಗ್ನ ಮಾಡಿಟ್ಟಿದ್ರು. ಆ ಹುಡುಗಿ ಒಂದು ಮೆಂಟಲ್ ಥರ, ಏನೋ ಒಂದು ಮೆಂಟಲ್ ಆಟಿ, ಸೂಸೈಡ್ ಮಾಡಿಕೊಂಡು. ಸೂಸೈಡ್ ಮಾಡಿದ್ಮೇಲೆ ಸರ್ ಅವಳ ಎತ್ತಿ ತಪಣ ಮಾಡಿಬಿಟ್ಟು ಇವನು ಸಾಹೇಬ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ದ. ಯಾರು? ಕೃಷ್ಣ. DCF ಸಾಹೇಬ್ರ ಉದ್ದೇಶ ಏನು? ಬೀಡಿ ಸೇಯಬಾರ್ದು, ಎಣ್ಣೆ ಹೊಡೆಯಬಾರ್ದು, ಕೆಲಸ ಮಾಡು, ಹೊಟ್ಟೆ ತುಂಬ ಊಟ ಮಾಡು, ಚೆನ್ನಾಗಿರು, ಕೆಟ್ಟ ಕೆಲಸಗಳು ಯಾವುದು ಮಾಡಬಾರ್ದು. ಮಾಡಿದ್ರೆ ಏಟು ಕೊಡೋರು, ಒಂದೊಂದು ಏಟು, ಜಾಸ್ತಿ ಇಲ್ಲ, ಒಂದೇ ಏಟು. ಪ್ಯಾಂಟ್ ಜೋಬಳಿ ಕೈ ಬಿಟ್ಟಿರೋರು ಚಪ್ಪ ಒಂದು ಕೊಟ್ಬಿಟ್ಟು ಬಿಟ್ಬಿಡೋರು ಅಷ್ಟೇ. ಜಾಸ್ತಿ ಏನು ದೊಣ್ಣೆ ತಗೊಂಡು ಹೊಡೆಯೋದು, ಕಟ್ಟಾಕೊಂಡು ಹೊಡೆಯೋ ಅಭ್ಯಾಸ ಇಲ್ಲ ಅವ್ರ ಹತ್ರ. ಅಷ್ಟಿಗೆ ಬುದ್ಧಿ ಬಂದರೆ ಸಾಕು ಅಂದ್ಬಿಡೋರು. ದೇವಸ್ಥಾನ ಕೆಲಸ ಎಲ್ಲ ಮುಗಿ ಅವನೇ TP ಪೆರುಮಾಳು ಮತ್ತು ಕೃಷ್ಣ ಇಬ್ಬರೇ ಆವತ್ತು ಹೋದವರಲ್ಲಿ ಸಾಹೇಬ್ರ ಜೊತೆಗೇ ಹೋದವರು. TP ಪೆರುಮಾಳಿಗೆ ಎಲ್ಲ ಗೊತ್ತು, ಸ್ಟಾರ್ಟಿಂಗಿಂದ ಎಂಡಿಂಗ್ ಗಂಟ ಗೊತ್ತು. ಹೇಗೆಂದರೆ TP ಪೆರುಮಾಳು ಸ್ಟಾರ್ಟಿಂಗಲ್ಲೇ ಅವ್ರ ಜೊತೆಗಿದ್ದವನು, ಕಾಡಿಗೆ ಹೋದವನು, ಮತ್ತು ಆನೆದಿಂದ ಮಾರಾಟ ಮಾಡಿದವನು, ರೈಫಲ್ಗಳ ಖರೀದಿ ಮಾಡಿಕೊಟ್ಟವನು. ಎಲ್ಲಾಗ ಒಂದು ಇದು ಉಂಟು ಅವನಿಗೆ, ಅಭ್ಯಾಸಗಳು ಉಂಟು ಅವನಿಗೆ. TP ಪೆರುಮಾಳಿಗೆ ಕಾಡು ಒಳಗಡೆ ಹೋಗೋದು, ಆನೆ ಹೊಡೆಯೋದು, ಸಿಟಿ ಒಳಗಡೆ ಹೋಗೋ ಅಭ್ಯಾಸ, ರೈಫಲ್ ಪರ್ಚೇಸ್ ಮಾಡೋದು, ತೋಟಗಳು ಪರ್ಚೇಸ್ ಮಾಡೋದು, ಎಲ್ಲ ಒಡನಾಟಗಳು ಅವನು ಬಂದು ಬಾಯಿಗೆ ಆಗಿದ್ದ. ಇವನು ಯಾವತ್ತು ಕೊಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದನೋ ಆವಾಗ ದೂರ ಬಂದ್ಬಿಟ್ಟ. ಆ ಗ್ಯಾಂಗನ್ನು ಬಿಟ್ಟು ದೂರ ಆಗ್ಬಿಟ್ಟ ಅವನು. ಹೌದು, ದೋಸ್ತಿಗಳೇ. ವೀರಪ್ಪನು TP ಪೆರುಮಾಳು
ಈ ಥರ ಬಿಸ್ನೆಸ್ಸಲ್ಲಿ ಇರೋ ಗಂಟ ಒಳ್ಳೆ ಅವ್ರ ಜೊತೆಗಿದ್ದ. ವೀರಪ್ಪನ ಯಾವಾಗ ಮನುಷ್ಯರ ಮೇಲೆ ಗುಂಡರ್ಸಕ್ಕೆ ಸ್ಟಾರ್ಟ್ ಮಾಡ್ದ, ಟಿ ಪಿ ಪೆರುಮಾಳ್ ಜಂಪ್ ಆಗ್ಬಿಟ್ಟ, ಇವನು ಸವಾಸ ಸರಿಯಿಲ್ಲ ಅಂದ್ಬಿಟ್ಟು. ಆವತ್ತು ಸಾಹೇಬ್ರ ಜೊತೆಗೆ ಅವರೇ ಹೋಗಿದ್ದು, ಕೃಷ್ಣ, ಟಿ ಪಿ ಪೆರುಮಾಳು. ಸಾಹೇಬರು ಮುಂದೋದವ್ರು ಅವರೇ. ಅರ್ಜುನ ಸೈಡಿಗೆ ನಿಂತ್ಕೊಂಡ, ಅವ್ರು ಚಿಕ್ಕಪ್ಪನು ಮತ್ತು ಇನ್ನೊಬ್ಬ ರಿಲೇಟಿವ್ ಹಿಂದ್ಗಡೆ ನಿಂತ್ಕೊಂಡ್ರು. ಇವರು ಸಾಹೇಬರು ಮುಂದೋದವರು, ಸಾಹೇಬ್ರು ಹಿಂದ್ಬಿಟ್ಟು ಇವರೇ ಮುಂದೋದವರು. ಮುಂದೋಗಿ ಅಲ್ಲಿ ಸಾಹೇಬ್ರು ಎನ್ಕೌಂಟ್ರ್ ಆದರಲ್ಲ, ಅದ್ರಲ್ಲಿ ಟಿ ಪಿ ಪೆರುಮಾಳ್ ತಪ್ಪಿಸ್ಕೊಂಡು ಬಂದು ಗೋಪಿನಾಥ ಸೇರಿದ. ಕೃಷ್ಣ MMLS ಪೊಲೀಸ್ ಠಾಣೆಗೆ ಹೋಗಿ ಸೇರಿದ. ಅಲ್ಲಿ ಹೋಗಿ ಸೇರಿಬಿಟ್ಟು ಸರ್ ಈ ಥರ ಆಗ್ಬಿಟ್ಟಿದೆ ಎಂದು ಹೇಳ್ದ. ಪೊಲೀಸರು ಅವನೇ ಎತ್ತಾಕೊಂಡು ಬಂದರು ಗೋಪಿನಾಥಕ್ಕೆ. ಬರ ಬಳಿ ಮನೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಈ ಥರ ಮಾಡ್ತೀರ ನೀವು ಅಂದ್ಬಿಟ್ಟು. ಇಲ್ಲಿ ಬಂದು ಸತ್ಯಾಂಶ ಏನಂತ ತಿಳಿದ ಮೇಲೆ ತನಿಖೆ ಗಿಣಿಕೆಲ್ಲ ಮುಗಿದ್ಮೇಲೆ ಬಿಟ್ಟರು. ಟಿ ಪಿ ಪೆರುಮಾಳ್ನ ಅವರೆಲ್ಲ ಬಿಟ್ಟು ಕಳಿಸಿದ್ರು. ಹೋಗಿ ಇದರಲ್ಲಿ ಏನಿಲ್ಲ, ನೀವು ನಿಮ್ಮದೇನು ತಪ್ಪಿಲ್ಲ, ಸಾಹೇಬ್ರೆ ಸ್ವಲ್ಪ ದುಡುಕ್ಬಿಟ್ಟವ್ರೆ. ಹಣಕ್ಕಾಗಿ ಸರ್, ಹಣ ಈಗ ಮನುಷ್ಯನಿಗೆ ಊಟ ಬೇಕು, 3 ಹೊತ್ತು ಊಟ ಅಂತಾರೆ, 2 ಹೊತ್ತು ಹಚ್ಬೇಕು, ಕೇವಲ 1 ಹೊತ್ತು ಹಚ್ಬೇಕು. ಇವತ್ತು ಊಟ ಬೇಡ ಬಿಡಿ, ಇವತ್ತು ಬಂದು ಸೋಮವಾರ ಬೇಡ, ನಾಳೆ ಮಂಗಳವಾರ ಹಚ್ಬೇಕಲ್ಲ, ಮಂಗಳವಾರನೂ ಬೇಡ, ಬುಧವಾರ ಹಚ್ಬೇಕಲ್ಲ. ಏನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಈ ಕಡೆ ಶ್ರೀಗಂಧ ಓಡ್ಸೋಕ್ಕಾಗಿಲ್ಲ, ಈ ಕಡೆ ಆಣೆ ಹೊಡೆದ್ರೆ ಸರ್ಕಾರನೇ ಬ್ಯಾನ್ ಮಾಡಿಬಿಟ್ಟಿದೆ. ಆಣೆದಿಂದ ಯಾರು ತಗೋಬಾರ್ದು ಎಂದ್ಬಿಟ್ಟಿರಿ, ಇಡೀ ವರ್ಲ್ಡ್ಗೆ ಬ್ಯಾನ್ ಮಾಡಿಬಿಟ್ಟಿದೆ. ಆಣೆದಿಂದ ಕೇಳೋರು ಯಾರನ್ನಿರಲ್ಲ. ಈಗ ದುಡ್ಡಿಗೆ ಏನು ಮಾಡ್ತೀರಿ? ಅನ್ನಕ್ಕಿಲ್ಲದವನು ಏನೋ ಒಂದು ಮಾಡಲೇಬೇಕಲ್ಲ. ಶ್ರೀಮಂತರ ಮೇಲೆ ಕೈ ಹಾಕಿ ಕಿಚ್ಚಾಕ್ದ. ಇದರಲ್ಲಿ ತಮಿಳ್ನಾಡವರು ಕೆಲವರು ಅವನಿಗೆ ಒಳ್ಳೆ ಕಿಚ್ಚು ಕೊಟ್ಟವ್ರೆ, ಐಡಿಯಾ ಕೊಟ್ಟವ್ರೆ. ರಾಜಕುಮಾರ್ ಅನ್ನೋರು ಈ ಥರ ಗಾಜಿನೂರಿಗೆ ಆವಾಗ ಬಂದು ಹೋಗ್ತಾರೆ. ಅವ್ರು ಹುಟ್ಟಿದ ಊರು, ಸ್ವಂತ ಊರು, ಅಲ್ಲಿ ಬಂಗ್ಲಾ ಗಿಂಗ್ಲಾ ಕಟ್ಟವ್ರೆ. ಬಂದು ಹೋಗಿ ಒಳ್ಳೆ ಕೋಟ್ಯಾಧಿಪತಿ, ಎಷ್ಟು ಕೋಟಿ ಕೇಳಿದ್ರೆ ಕೊಡ್ತಾರೆ. ಅವ್ರನ್ನ ಎತ್ಬಿಟ್ರೆ ಕರ್ನಾಟಕ ರಾಜ್ಯವನ್ನ ಅಲ್ಲಾಡ್ಬಿಡ್ತದೆ ಎಂದ್ಬಿಟ್ಟು. ಅವರು ಸುಮಾರು 3-4 ತಿಂಗಳು ಕಾದವ್ರೆ. ಏನೋ ಟೈಮಿಗೆ ಅವ್ರು ಅಣ್ಣವ್ರು ಬಂದ್ಬಿಟ್ಟವ್ರು ಅಲ್ಲಿಗೆ. ಇವನ್ನ ಎತ್ತಾಕೊಂಡು ಹೋಗ್ಬಿಟ್ಟ. 108 ದಿನನೇ ಇಟ್ಟು ಇವನ ಸಮಸ್ಯೆಗಳು ಏನೇನಿತ್ತು ಅದೆಲ್ಲ ಬಗೆಹರಿಸ್ಕೊಂಡ. ಅದರಲ್ಲಿ ಗಾಳಿ ಬಂದರೆ ಬೀಸಬೇಕಲ್ಲ ಸರ್. ಈಗ ನಾವು ಭತ್ತ ಗಿತ್ತ ರಾಗಿ ಒಕ್ಕಣೆ ಮಾಡೋದಕ್ಕೆ ಬೇಕಂದ್ರೆ ಈ ದುಬ್ಬದ್ದು ಹೋಗ್ಬೇಕಾದ್ರೆ ಗಾಳಿ ಬಂದ್ರೇ ಬೀಸಬೇಕು. ಗಾಳಿ ಬೀಸೋಗಿ ಹೋಗಲ್ಲ. ಆ ಥರ ಸೈಡ್ ಏಜೆಂಟ್ಗಳಿದ್ರಲ್ಲ, ಎಷ್ಟು ಬೇಕಾಗಿ ಕೊಟ್ರು, ದುಡ್ಡು ಮಾಡ್ಕೊಂಡ್ರು. ಇವನಿಗೇನು ಅಷ್ಟೇ ದೊಡ್ಡದಾಗಿ ಸಿಕ್ಕಿಲ್ಲ. ಈಗ ಸಿಕ್ಕಿದ್ರೆ ಈಗ ಅವನ ವೀರಪ್ಪನ ಹೆಂಡತಿ ಮಕ್ಕಳೆಲ್ಲ ದೊಡ್ಡ ಲಾಕಿರಾಗಿರ್ಬೋದಲ್ಲ, ಏನು ಸಿಕ್ಕಿಲ್ಲ. ಈಗ ವೀರಪ್ಪನ ಅವ್ರ ಅಣ್ಣನ ಹೆಂಡತಿ ಪಾಪ ಸಹಾಯ ಮಾಡೋದ್ರಲ್ಲಿ ಬಿದ್ದವಳೆ. ಮೇಟೂರಲ್ಲಿ ಶುಗರ್ ಬಂದು ನೋಡ್ಕೊಳ್ಳೋರು ಗತಿ ಇಲ್ಲ. ಈ ವೀರಪ್ಪನ ಹೆಂಡತಿ ಫಿಲಿಮ್ ತೆಗೆದ್ರಲ್ಲ, ಅವ್ರ ಹತ್ರ ಕೇಸಿ ಪಸು ಮಾಡಿ ಅಷ್ಟು ದುಡ್ಡು ಮಾಡಿ ಏನೋ ಒಂದು ಮನೆ ಮಾಡ್ಕೊಂಡು ಕಾಳ ಕಳಿತಾವಳೆ. ಏನು ಕೊಟ್ಟಿಲ್ಲ. ಈಗ ವೀರಪ್ಪನ ದುಡ್ಡು ಇದ್ದರೆ ಈಗ ಯೂಸ್ ಮಾಡ್ಬೋದಲ್ಲ ಅವರು. ಈಗ ಇಷ್ಟು ವರ್ಷ ಆದ್ಮೇಲೆ ಇನ್ನಾರು ಕೇಳ್ತಾರೆ ಅದನ್ನು? ಯಾರು ಕೇಳಲ್ಲ, ಏನಿಲ್ಲ. ಕಾಡಲ್ಲಿ ಅವ್ರು ಬಚ್ಚಿರೋ ದುಡ್ಡನ್ನು ಆ ಸ್ಟೇಜಿಗೆ ಎತ್ತಾಗ ಯಾವ ಗಂಡಸಕ್ಕೂ ಆಗಲ್ಲ ಸರ್. ಅದು ಸೇತುಕುಳಿ ಗೋವಿಂದ ವೀರಪ್ಪ ಇಬ್ಬರಿಂದೇ ಸಾಧ್ಯ. ಅವರೇ ಬಚ್ಚಿಡೋದು. 20 ಜನ ಇದ್ದರು ಇಂಥ ಕೆಲಸಗಳನ್ನ ಮಾಡೋದು ಅವರಿಬ್ಬರು ಮಾತ್ರ. ಯಾವುದನ್ನು ಎಲ್ಲಿಡಬೇಕು, ಹೆಂಗಿಡಬೇಕು, ಯಾರು ಅದನ್ನು ನೋಡಬೇಕು. ಒಂದು ಸೇತುಕುಳಿ ಗೋವಿಂದ, ಇಲ್ಲ ಅಂದರೆ ವೀರಪ್ಪ, ಇಬ್ಬರೇ ಜೊತೆಗೆ ಹೋಗಿ ಅದನ್ನು ಒಂದು ಜಾಗಕ್ಕೆ ಇಡೋದು. ಕೆಲವರಿಗೆ ದುಡ್ಡು ಸಿಕ್ತದೆ ಅಂತ ಹೇಳ್ತಾರೆ, ಅದು ಎಷ್ಟು ಸತ್ಯವೋ ಸುಳ್ಳೋ ನಮ್ಗೆ ಗೊತ್ತಿಲ್ಲ. ಇಲ್ಲಿಂದ ಸತ್ಯಮಂಗಲಂ ಫಾರೆಸ್ಟಿಗೆ ಕರ್ಕೊಂಡು ಹೋಗಿ ದುಡ್ಡು ಎತ್ಕೊಂಡು ಬಂದು ಇಲ್ಲಿ ಪೇಮೆಂಟ್ ಎಲ್ಲ ಕೊಟ್ಟ ಕೆಲವರಿಗೆ ಅಂತ ಹೇಳ್ತಾರೆ. ಅದು ಸತ್ಯವೋ ನಿಜವೋ ನಿಮಗೆ ಅದು ನಮಗೂ ಏನೋ ಗೊತ್ತಿಲ್ಲ. ನಾವು ಇಲ್ಲದನ್ನು ಹೇಳ್ಬಾರ್ದು, ಯಾಕಂದರೆ ನಾವು ನೋಡಿಲ್ಲ, ಮಾಡಿಲ್ಲ. ಕೊನೆ ಅಂತಿಮದಲ್ಲಿ ಅವನಿಂದ ಕೆಲವರು ಒಳ್ಳೆ ಶ್ರೀಮಂತರಾದರು, ಮಧ್ಯವರ್ತಿಗಳು. ಇವತ್ತು ಇನೋವಾ ಕಾರಲ್ಲಿ ಓಡಾಡ್ತಾವ್ರೆ. ಅವನೇನಾಗಿಲ್ಲ, ಅವನ ಮನೆ ಕಡೆ ನಾವಿಲ್ಲ, ಅವನಿಂದ ಎಕ್ಕುಟ್ಟೋದವ್ರು ನಮ್ಮಂಥವ್ರು ಏನಾಗಿಲ್ಲ. ಹೊಟ್ಟೆಗೆ ಈಗ ತೊಂದರೆ. ಅವನ ಹೆಂಡತಿ ಮಗಳು ಅದಕ್ಕಿಂತ ಮೋಸ. ಅವ್ರ ಪಾಪ ದಿನ ಕೂಲಿಗೆ ಹೋಗೋ ಮಟ್ಟದಲ್ಲಿ ಅವರು ಏನೋ ಹಂಗೆ ಯಾರೋ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅದಂತ ಮಾಡಿಸ್ಕೊಂಡು ಕಾಳ ಕಲಿತವ್ರೆ. ಅವ್ರು ಏನು ಹೇಳೋ ಮಟ್ಟದಲ್ಲಿ ಇಲ್ಲ ಅವರು ಸರ್. ಅದೆಲ್ಲ ನಾಟಕ ಆಯಿತಾ. ಅವನ ಜೀವ ಹೋದ್ರು ಕಾಡು ಬಿಟ್ಟು ಬರಲ್ಲ. ನಮ್ಮ ಹತ್ರ ಅವನ ಸಂಪರ್ಕದಲ್ಲಿ ಇದ್ದಷ್ಟು ಅವನು ಹೇಳ್ತಾ ಇದ್ದ ಮಾತು ನೋಡೋಕಣ ಕೊನೆ ಗಂಟ ನೋಡ್ತೀನಿ. ಆಗಿಲ್ಲ ಅಂದರೆ ನಾನೇ ಫೈರ್ ಮಾಡ್ಕೊಳ್ತೀನಿ ಆಯಿತಾ. ಪೊಲೀಸ್ನವ್ರ ಕೈಗೆ ಮಾತ್ರ ಸಿಕ್ಕಲ್ಲ. ಸರ್ ಇದು ಕರ್ಣಮಲೆ, ಇದು ಬಂದು ಎಮ್ಮೆ ಮಲೆ ಅಂತಾರೆ, ಅದು ಬಂದು ಶಿವಮಲೆ ಅಂತಾರೆ.
ಇದು ಬಂದು ಕರ್ಪಣ್ಣ ಗುಡ್ಡೆ ಅಂತಾರೆ. ಇದನ್ನ ಯಾಕೆ ಕರ್ಪಣ್ಣನ ಗುಡ್ಡೆ ಅಂತಾರೆ? ಅಂದರೆ ಅವನು ಇಲ್ಲಿಯೇ ವಾಸವಾಗಿದ್ದವನು ಸರ್, ಸುಮಾರು ವರ್ಷದಿಂದ. ಅವನು ಇಲ್ಲೇ ಮಳೆಯೂರು ಮಮಟೆಯನ್ನ ಕಲ್ಲಂಗರಿಯಲ್ಲಿ ವಿಷ ಕೊಟ್ಟು ಸಾಯಿಸ್ತದು. ಅಂದರೆ ನಮ್ಮ ಕಡೆ ಅಲ್ಲ, ತಮಿಳ್ನಾಡು ಕಡೆ. ಅಲ್ಲಿ ಸಾಯಿಸಿ ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಹೋದರೆ ಸಿಗರ್ಲಲ್ಲಿಂದ ಒಂದು ಹಳ್ಳಿ ಬರ್ತದೆ. ಅಲ್ಲಿ ತಗೊಂಡೋಗಿ ಅವನ ಮೇಲೆ ಸತ್ತೋದ ಹೆಣದ ಮೇಲೆ ಗುಂಡಾರಿಸಿ 3 ಎಕರೆ ಮತ್ತು 5,000 ಭಾಗಮಾನ ತಗೊಳ್ತಾನೆ ಅವನು. ಈಗ ವಂಶಾಣಿ ಏನಾಯ್ತು ಅಂದರೆ ಗೊತ್ತಿಲ್ಲ. ಆ ಕಾಡದು ಅದೆಲ್ಲ ಒಳ್ಳೆ ಇದು ಲ್ಯಾಂಡ್ ಆಗಿತ್ತು. ಅದಲ್ಲ ಯಾವ್ದು ಅಲ್ಲೆಲ್ಲ ನದಿ ಇದೆ ಅಲ್ಲಿ. ಈಗ ಸುಮ್ಮನೆ 30 ವರ್ಷಕ್ಕೆ ಮೇಲೆ ಆಯ್ತಲ್ಲ ಸರ್ ಅದು. ಮೇಲ್ಗಡೆ ಜಮೀನಿದೆ. ಹೌದಾ? ಈಗ ನಮ್ಮ ಇವ್ರು ದಿನೇಶ್ ಸಾಹೇಬ್ರ ಹತ್ಯೆ ಆದ್ಮೇಲೆ ಅವರೆಲ್ಲ ಇಲ್ಲಿಂದ ಪರಾರಿ ಆದವರು. ಹೌದಾ? ಹೌದು, ಅಲ್ಲಿದ್ರ ಅವರು. 10 ಗಂಟೆ ಇದ್ರು. ಇದು ಹೇಗೆ ಬಂದ್ರು ಇವರ ದಿನೇಶ್ ಅವರು? ಇದೇ ರೋಡ್, ಇದೇ ರಸ್ತೆಯಲ್ಲಿ ಸರ್, ಇದೇ ರಸ್ತೆ ಅಂದ್ರೆ ರಸ್ತೆ ಆ ಮಟ್ಟಿಗೆ ಮಾತ್ರ ಅವತ್ತಿದ್ದದ್ದು. ಇಷ್ಟು ಮಟ್ಟಿಗೆ ಇಲ್ಲ. ಇಷ್ಟು ಮಟ್ಟಿಗೆ ಇದ್ದಿದ್ರೆ ಅವರು ಸ್ವಲ್ಪ ಆಟ ಆಡಿಸ್ತಾವ್ರು. ಇಷ್ಟು ಮಟ್ಟಿಗೆ ಇಲ್ಲ. ಆ ಕಲ್ಲು ಹಾಕಿದ್ರು, ಅಡ್ಡ ಕಲ್ಲಾಕ್ಬಿಟ್ಟಿದ್ರು. ಯಾಕೆ ಕಲ್ಲಿದೆ ಅಂದ್ಬಿಟ್ಟು ಇವ್ರು ಜೀಪ್ ನಿಲ್ಲಿಸ್ಬಿಟ್ರು. ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಕಲ್ ಮೇಲೆ ಹತ್ತಿಸ್ಬಿಟ್ಟು ಹೋಗಕ್ಕೆ ಆಗಲ್ಲ. ದೊಡ್ಡ ಕಲ್ಲುಗಳು ಹಾಕಿಸ್ಬಿಟ್ಟಿದ್ರು, ಬಂಡೆಗಳು ಮುಡಿಸ್ಬಿಟ್ಟಿದ್ರು. ಈಗ ಮೇಲ್ಗಡೆ ಮುಡಿಸೋದು ಬಹಳ ಈಜಿ ಅಲ್ವಾ, ಉರುಳಿಸಿದ್ರು. ಬಂಡೆಗಳು ಅಡ್ಡ ಆಗಿಂದ ಜೀಪ್ ನಿಲ್ಲಿಸ್ಬಿಟ್ರು ಇವರು. ಯಾಕೆ ಅಡ್ಡ ಆಗಿದೆ, ಎತ್ಬಿಟ್ಟು ಹೋಗುವ ಅಂದ್ಬಿಟ್ಟು ಯೋಚನೆ ಮಾಡೋಕೆ ಇವನು ಸ್ಟಾರ್ಟ್ ಮಾಡಿಬಿಟ್ಟು ಫೈರ್ ಮಾಡೋಕ್ಕೆ. ಪೊಲೀಸ್ ಮೇಲೆ ಕೈ ಎತ್ತಿದ ಅದೇ ಫಸ್ಟ್ ಅಲ್ವಾ. ಇವ್ರಿಗೆ ಆ ಜ್ಞಾಪನವೇ ಇಲ್ಲ, ಅಂದ್ರೆ ತಲೆಯಲ್ಲೇ ಇಲ್ಲ, ಮೈಂಡ್ ಇಲ್ಲ. ದಿನೇಶ್ ಸಾಹೇಬ್ರಿಗಾಗಲಿ ದಿನೇಶ್ ಸಾಹೇಬ್ರನ್ನ ಇಟ್ಕೊಳುವ ಇಕ್ದವ್ರನ್ನ ಬಿಡಿ. ದಿನೇಶ್ ಸಾಹೇಬ್ರ ನಮ್ಮ ಮೇಲೆ ಪೊಲೀಸ್ ಮೇಲೆ ಕೈ ಎತ್ತಾನೆ ಎಂದು ಒಂದು ಮೈಂಡ್ ಇಲ್ಲ ಅವ್ರಿಗೆ. ಒಂದು ಚೂರು ಒಂದು ಪಾಯಿಂಟ್ ಇದ್ರಾಳ ಅವರು ವಿಚಾರ ಆಗ್ತಾ ಇದ್ರು. ಅವರು ಬಹಳ ಬ್ರಿಲಿಯಂಟ್ ವ್ಯಕ್ತಿಯೇ. ದಿನೇಶ್ ಏನು ಸಾಧಾರಣ ವ್ಯಕ್ತಿ ಇಲ್ಲ. ಅವಾಗ ಚಂದ್ರಪ್ಪ ಹೇಗೆ ಮರೆ ತಗೊಂಡಿದ್ರು ಅಂತ ಗೊತ್ತಾಗುತ್ತೆ ಸರ್. ಹೆಂಗೋ ದುಮ್ಕ್ಬಿಟ್ಟು ಕಲ್ ಬಂಡೆ ಹೋಗಿ ಹಂಸ್ಕೊಂಡ್ರು. ಇಲ್ಲಿರೋ ಕಲ್ ಬಂಡೆಯಲ್ಲಿ ಹಂಸ್ಕೊಂಡು ಫೈರ್ ಮಾಡಿದ್ದ ಅವ್ರನ್ನ. ಅವ್ರು ತಿರೋದ್ರಂತೆ. ನೆನ್ನೆ ನಮ್ಗೆ ಗೊತ್ತಾಯ್ತು. ಅವ್ರು ತಿರೋದ್ರಂತೆ. ಅವರು ಹೋಗಿ ಕಲ್ ಬಂಡೆಯಲ್ಲಿ ಎಟ್ಟು ಬಿದ್ದಿದ್ರು ಹಂಸ್ಕೊಂಡು ಶೂಟ್ ಮಾಡವ್ರೆ. ಆವಾಗ ಪೊಲೀಸ್ ನಮ್ಮನ್ನು ಶೂಟ್ ಮಾಡ್ತಾರೆ ಅಂದ್ಬಿಟ್ಟು ಇಕ್ಕದವ್ರ ಬಿದ್ದು ಓಡೋದ್ಮೇಲೆ ಚಂದ್ರಪ್ಪನವ್ರು ಇವ್ರನ್ನ ಎತ್ತಾಕೊಂಡು ಗಾಡಿನ ತಗೊಂಡು ವಾಪಸ್ ಹೋಗಿದ್ದು. ಇದೇ ದಾರಿ. ಅವತ್ತು ಬಂದು ಎತ್ತಿನ ಗಾಡಿ ರಸ್ತೆ ಅಂದ್ರೆ ಇಷ್ಟು ಮಟ್ಟ ಅಲ್ಲ, ಇನ್ನೂ ಕಮ್ಮಿ. ಒಂದು ವೀಲ್ ಹೀಗೆ ಹೋದ್ರೆ ಇನ್ನೊಂದು ವೀಲ್ ಹಿಂಗೆ. ಎತ್ತಿನ ಗಾಡಿಗೆ ಸಕ್ಕರೆ ಎಷ್ಟು ಇದೆ? 2 ಇಂಚು. 2 ಇಂಚಲ್ಲೇ ಹೋಗ್ಬೇಕು. ಅದು ಎತ್ತಿನ ಗಾಡಿ ಓಡಿಸೋನು ಏರ್ ಬಸ್ ಓಡಿಸೋ ಥರ ಅಭ್ಯಾಸದ ವ್ಯಕ್ತಿಯಲ್ಲಿ ಓಡಿಸೋಕೆ ಸಾಧ್ಯ ಇಲ್ಲ, ಅಂದ್ರೆ ಓಡಿಸೋಕ್ಕಾಗಲ್ಲ. ಬಿದ್ದುಬಿಡ್ತಾ ಒಳಗೆ ಬಿದ್ದುಬಿಡ್ತವೆ ಅಂತ ಅದರಲ್ಲಿ ಜೀಪ್ ಬಂದಿತ್ತು. ಇದೇನು ಈ ಥರ ಡಾಂಬರ್ ರಸ್ತೆ ಇಷ್ಟು ಅಗಲವಾಗಿ ಏನು ವಿಶಾಲವಾಗಿದ್ದಿಲ್ಲ, ಅಷ್ಟು ಮಟ್ಟ ಅದು. ನೆಲಕ್ಕೆ ಹೋದ್ರೆ ಒಂದು 5 ಇಂದ 6 ಅಡಿ 7 ಅಡಿ ಅಷ್ಟೇ ಇದ್ದಿತ್ತು. ಜಾಸ್ತಿ ಇದ್ದು ಒಳ್ಳೆ ಕಡೆನೇ ರಸ್ತೆ. ಅದರಿಂದ ಅವ್ರು ಸಿಕ್ಕಾಕೊಂಡಿತ್ತು. ದಿನೇಶ್ ಅವ್ರನ್ನ ವೀರಪ್ಪನ್ ಹೊಡಿತಾನೆ. ಅದು ಇದೇ ಜಾಗ. ಏನಾವತ್ತು ಹೊಡೆಯುವ ದಿವಸ ಏನೇನಾಯ್ತು ಸ್ವಲ್ಪ ಹೇಳ್ತೀರಾ ಸರ್? ಈ ಮಳೆಯೂರು ಮಮಟಿಯನ್ನು ಸಾಯಿಸಿದ್ನಲ್ಲ ಕರ್ಪಣ್ಣ, ಅವನ್ನ ದಿನೇಶ್ ಸಾಹೇಬರು ಹೊಡೆದ್ಬಿಟ್ಟಿದ್ರು. ಅವನು ಇಲ್ಲೇ ಪಕ್ಕ, ಇಲ್ಲಿ ಈ ನದಿಗೆ ಆ ಕಡೆ ತಮಿಳ್ನಾಡು, ಇದು ಕಾವೇರಿ ನದಿ, ಈ ಕಡೆ ಕರ್ನಾಟಕ, ಆ ಕಡೆ ತಮಿಳ್ನಾಡು. ಅವನು ಅಲ್ಲಿ ಇಡೀ ಜಮೀನು ಫ್ಯಾಮಿಲಿ ಸಮೇತ ಇದ್ದ. ವೀರಪ್ಪನಿಗೆ ಮೆಸೇಜ್ ಕೊಟ್ಟ, ಕರ್ಪಣ್ಣನ ಮಳೆಯೂರು ಮಮಟಿಯನ್ನ ಸಾಯಿಸ್ತವನು. ಅವನು ವೀರಪ್ಪನಿಗೆ ಮೆಸೇಜ್ ಕೊಟ್ಟ, ಈ ಥರ ದಿನೇಶ್ ಅವರು ನನ್ನ ಹೊಡೆದ್ರು, ಬಂದರೆ ನನಗೆ ಬಹಳ ಚಿತ್ರಹಿಂಸೆ ಕೊಡ್ತಾರೆ ಅಂದ್ಬಿಟ್ಟು. ಇದು ಒಂದು ಸಿಟ್ಟಾಗಿ ಇವನು ಇಟ್ಕೊಂಡಿದ್ದ. ಆವತ್ತು ದಿನೇಶ್ ಸಾಹೇಬರು ಮತ್ತು ಜಗನ್ನಾಥ್ ಅವರು ಇವರೆಲ್ಲ ಯಾವುದೋ ಒಂದು ಫಂಕ್ಷನ್ಗೆ ಹೊಗೇನಕಲ್ ಕಡೆ ಹೋದ್ರು. ಹೊಗೇನಕಲ್ ಕಡೆ ಹೋಗ್ಬೇಕಂದ್ರೆ ಇವ್ರು ಕರೆಕ್ಟ್ ಮೆಸೇಜ್ ಅವ್ರು ಕೊಟ್ಬಿಟ್ಟ. ಕೊಟ್ಟಿದ ತಕ್ಷಣ ಅವರೆಲ್ಲ ಬಂದು ಈ ಗುಡ್ಡೆ ಮೇಲೆ ಎಲ್ಲ ಹಮ್ಸ್ಕೊಂಡ್ರು. ಈ ಪ್ಲೇಸ್ ಅಂದರೆ ರಸ್ತೆ ಇಷ್ಟೇ ಸರ್. ಆವಾಗ ಮಣ್ ರಸ್ತೆ, ಇಷ್ಟು ಮಟ್ಟಿಗೆ ಅಗಲಲ್ಲ. ಅವನು ವೀರಪ್ಪನ ಮಳೆಗಿದ್ದ ಕಲ್ಲೆಲ್ಲ ತಳ್ಬಿಟ್ರು ಒಳಗೆ. ಈ ಕಲ್ಲೆಲ್ಲ ಈಗ ಬಂದು ಬಿದ್ದಿರೋದು. ಇಷ್ಟು ಮಟ್ಟಿಗೆ ಮಣ್ ರಸ್ತೆ ಇತ್ತು. ಇವ್ರನ್ನ ಇಲ್ಲೆಲ್ಲ ಕಲ್ಲೆಲ್ಲ ಅಟ್ಯಾಕ್ ಮಾಡಿಬಿಟ್ಟಿದ್ದ ಯಾರು? ವೀರಪ್ಪ. ಕಲ್ಲೆಲ್ಲ ಅಟ್ಯಾಕ್ ಮಾಡಿಬಿಟ್ಟು ಎಲ್ಲ ಕುಂತ್ಬಿಟ್ಟಿದ್ರು ಮೇಲೆ. ಪೊಲೀಸಿನವ್ರ ಮೇಲೆ ಅವ್ನ ಕೈಯೇ ಎತ್ತಿಲ್ಲ ವೀರಪ್ಪ. ಯಾವಾಗ ಎನ್ಕೌಂಟ್ರ್ ಯಾರನ್ನೂ ಮಾಡಿಲ್ಲ ಅಲ್ಲಿವರೆಗೆ. ದಿನೇಶ್ ಸಾಹೇಬ್ರ ಮೇಲೆ ಕೈ ಎತ್ತಗಂಟ ಅವನು ಎತ್ತಿಲ್ಲ, ಮುಟ್ಟಿಲ್ಲ. ಅದರಿಂದ ಇವರು ಕಾಮನ್ ಆಗಿ ಬಂದರು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು, ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಮಾಮೂಲಾಗಿ ಬಂದರು. ಎಲ್ಲಿ? ಫಾಲ್ಸಲ್ಲಿ, ಹೊಗೇನಕಲ್ ಫಾಲ್ಸಲ್ಲಿ. ಈ ಸ್ಥಳಕ್ಕೆ ಬರೋ ಕಲ್ಲಿತ್ತಲ್ಲ, ಏನು ಕಲ್ಲು ಇದೆಲ್ಲ,
ಯಾಕಿದೆ ಕಲ್ಲು ಎಂದು ಒಳಗೆ ಗುಂಡಾರಿಸ್ಬಿಟ್ರು ವೀರಪ್ಪ. ಈ ಬೌಂಡ್ರಿ ಎಲ್ಲ ಫುಲ್ಲು. ಆವತ್ತಿನ ಸನ್ನಿವೇಶಕ್ಕೆ ಇಷ್ಟು ಮಟ್ಟಿಗೆ ಹೇಳ್ಬೋದು. ಇವತ್ತಿನ ಸನ್ನಿವೇಶ ಅಲ್ಲಿ ಹೋಗಿದೆ, ಆವತ್ತಿನ ಸನ್ನಿವೇಶ ಇಷ್ಟು ಮಟ್ಟಿಗೆ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಕಲ್ಲುಗಳು ಸರ್. ಸ್ವಲ್ಪ ರೋಡ್ ಅಗಲ ಮಾಡುವಾಗ ತಳ್ಬಿಟ್ರು. ರೋಡ್ ಇದ್ದು ಇಷ್ಟೇ, ಸುಮ್ಗೆ ಒಂದು 5-6 ಅಡಿ ಅಷ್ಟೇ. ಜೀಪೇ ಬಹಳ ಕ್ರಿಟಿಕಲ್ ಆಗಿ ಓಡಬೇಕು. ಎತ್ತು ಗಾಡಿ ಓಡಾಡೋ ರಸ್ತೆ ಅದು. ಎತ್ತು ಗಾಡಿ ಓಡಾಡೋ ರಸ್ತೆಯಲ್ಲಿ ಬಂದಿದ್ದು. ಇವನ ಉದ್ದೇಶ ಏನು, ಎಲ್ಲರೂ ಗುಂಡಾರಿ ಸಾಯಿಸಿ ಜೀಪನ್ನ ಎತ್ತು ಒಳಗೆ ಬಿಟ್ಬಿಡ್ಬೇಕು. KRS ಕಬಿನಿಯಿಂದ ಬರ್ತಕ್ಕಂಥ ನೀರು ನಮ್ಮ ನೀರೇ ಇದು, ತಮಿಳ್ನಾಡಿಗೆ ಸಾಕ್ತಾ ಇದೆ. ಈ ಕಾವೇರಿಗೆ ಎತ್ತು ಬಿಡ್ಬೇಕು. ಅವ್ನು ಕೆಚ್ಚಾಗಿದ್ದ. ಅದರಲ್ಲಿ ಏನಾಯ್ತು, ಚಂದ್ರಪ್ಪನವರು ಅಂತ ಕಾಣಿಸ್ತದೆ. ಚಂದ್ರಪ್ಪ ಗಂಡಸಾದ ಒಂದು ಅಧಿಕಾರಿ ಇದ್ದವ್ರ ಜೀವ ಹೋಗ್ಬಿಟ್ಟಿತ್ತು. ಫಸ್ಟ್ ಗುಂಡು ಹಾರಿಸ್ಬಿಟ್ನಲ್ಲ, ಸುಮಾರು ಒಂದು 10-15 ಜನ ಇದ್ದವ್ರೆ ಸರ್. ಗುರುನಾಥನು ಇದ್ದ, ಗುರುನಾಥನದ್ದವನೇ. ಆದರೆ ಇವರು ಎನ್ಕೌಂಟ್ರ್ ಮಾಡುವಾಗ ಅವ್ರಿಗೆ ಚಂದ್ರಪ್ಪನವ್ರಿಗೆ ಏಟ್ ಬಿದ್ದಿತ್ತು. ಹೆಂಗೆ ಬಚ್ಚ ಆಗಿ ಹೋಗಿ ಕಲ್ಮರಲ್ಲಿ ಕುಂತ್ಬಿಟ್ರು ಪಿಸ್ತೂಲ್ ಸಮೇತ. ಮಿಕ್ದವ್ರು ಜೀಪಳಿಸಿ ದತ್ತಾದರು. ಇವರು ಜೀವಂತವಾಗಿ ಇದ್ದಿದ್ರೆ ಇವರು ಏನೋ ಬಳಸ್ಬೋದಾಗಿತ್ತ ಏನೋ ಗೊತ್ತಿಲ್ಲ. ಇವರೆಲ್ಲ ದತ್ತಾಗ್ಬಿಟ್ಟಿದ್ರು. ಚಂದ್ರಪ್ಪನವ್ರು ಅಲ್ಲಿಂದ ಗುಂಡು ಹಾರಿಸಿದ್ರು. ಆಮೇಲೆ ಅವರೆಲ್ಲ ಪರಾರಿ ಆದರು. ಪರಾರಿ ಆದಮೇಲೆ ಜೀಪನ್ನು ಇವರೇ ಚಂದ್ರಪ್ಪನ ರಿವೇಸ್ ತಗೊಂಡು ಅಲ್ಲಿಗೆ ಹೋಗಿ ಆ ಪ್ಲೇಸಲ್ಲಿ ಹೋಗಿ ಗಾಡಿನ ರಿವೇಸ್ ತಿರುಗಿಸಿ ಮುಂದೆ ಸಾಗಿಸಿ ಆವಾಗ ಮಾರುಕಟ್ಟೆ ಎಂದ್ಬಿಟ್ಟು. ಈಗ ಬಹಳ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಆಗಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡೆವಲಪ್ಮೆಂಟ್ ಮಾಡವ್ರೆ. ಮತ್ತೆ ಈಗ ಮನೆಗೆಲ್ಲ ಸುಮಾರು ಆಗಿದೆ. ಅವ ಒಂದು 2-3 ಮನೆ ಅಷ್ಟೇ. ಅಲ್ಲಿ ಹೋಗಿ ಜೀಪ್ ನಿಲ್ಲಿಸ್ಬಿಟ್ಟು ತಮಿಳ್ನಾಡಿಗೆ ಆ ಕಡೆ ಶಿಫ್ಟ್ ಆಗಿ ತಮಿಳ್ನಾಡಿಗೆ ಧರ್ಮಪುರಿಗೆ ಹೋಗವ್ರೆ. ಓರೆ 4 ಜನ ಡೆತ್ತು. ಶಂಕರ್ರಾವು ದೂರ ಹೋಗಿ ಬಿದ್ದುಬಿಟ್ಟವ್ರೆ ಅರ್ಧ ಏಟಲ್ಲಿ. ಅವ್ರು ಅಲ್ಲೇ ಡೆತ್ತಾಗ್ಬಿಟ್ರು. ಇವರು ಎಮರ್ಜೆನ್ಸಿಯಲ್ಲಿ ಅದೆಲ್ಲ ಗಮನಿಸೋಕೆ ಆಗಿಲ್ಲ. ಇದ್ದವ್ರನ್ನ ಎತ್ತಾಕೊಂಡು ಜೀಪನ್ನು ರಿವೇಸ್ ತಗೊಂಡು ಹೋಗೋದು ದೊಡ್ಡ ವಿಷಯ. ಎಷ್ಟು ಜನ ಜೀಪಲ್ಲಿ ಇರ್ತಾರೆ, ಎಷ್ಟು ಜನ ಜೀಪಲ್ಲಿ ಇಲ್ಲ ಅಂತ ಚಂದ್ರಪ್ಪನವ್ರಿಗೆ ಗೊತ್ತಾಗಿತ್ತಲ್ವೋ. ಹೋಟೆಲ್ ತಗೊಂಡೋಗಿ ಅಲ್ಲಿ ನೋಡೋ ಶಂಕರ್ರಾವ್ ಇಲ್ಲ. ಇದ್ದವ್ರನ್ನ ಉಳಿಸುವ ಅಂದ್ಬಿಟ್ಟು ಪ್ರಾರ್ಥನಾ ಪಟ್ಟರು. ಹೋಗೋಕ್ಕೊಳಗಡೆ 4 ಜನ ಡೆತ್ ಆದರು. ಬಟ್ ಅಲ್ಲಿವರೆಗೆ ಪೊಲೀಸರ ಮೇಲೆ ದಾಳಿನೇ ಮಾಡಿರಲಿಲ್ಲ. ದಾಳಿನೇ ಅವನು ಮಾಡಿಲ್ಲ. ಅದಕ್ಕೆ ಮುಂಚೆ 87ರಲ್ಲಿ ಚಿದಂಬರ ಆರೋಪ ಒಬ್ಬರನ್ನ ಎನ್ಕೌಂಟರ್ ಮಾಡಿದ. ಬೇರೆ ಏನಿಲ್ಲ. ಬೇರೆ ಮತ್ತೆ ಬಬ್ಲಿಕಲ್ಲಿ ಮಾಡಿದ. 86ರಲ್ಲಿ ಕೋಟೂರು ಮಾದೇ ತಂಗಿಯಲ್ಲಿ ಬಂದು ಹೊಡೆದಿದ್ದ. 87ರಲ್ಲಿ ಚಿದಂಬರ ರೇಂಜರ್ ಹೊಡೆದಿದ್ದ. 89ರಲ್ಲಿ 5 ಜನ ಎನ್ಕೌಂಟರ್ ಮಾಡಿದ್ದ. ಅಯ್ಯಂದೊರೆ, ಮುತ್ತುಕುಮಾರ, ಗುಣಶೇಖರ, ದಣಪಾಳ. ಅದರಲ್ಲಿ ಮಾದೇಶ ಉಳ್ಕೊಂಡ. ತಮ್ಮ ಹತ್ರ ಭೇಟಿ ಕೊಟ್ಟವನ. ಪೊಲೀಸ್ ಅವ್ರ ಮೇಲೆ ಕೈ ಎತ್ತಿಲ್ಲ. ಗಾರ್ಡ್ ಮೋಹನಯ್ಯನವ್ರು ಹೊಡೆದಿದ್ದು. ಮೋಹನಯ್ಯನವನ್ನ ದಿನೇಶ್ ಸಾಹೇಬರನ್ನ ಸಾಯಿಸಿದ ಮೇಲೆ, ಹೌದಾ, ಇವ್ರು 4 ಜನನ ಸಾಯಿಸಿದ ಮೇಲೆ ಆ ಕಡೆ ಹೋಯ್ತಾನೆ. ಆನೆ ಹೊಡೆಯೋದು ಬಿಟ್ಬಿಟ್ಟ. ಆವಾಗ ಬಂದು ಗಂಧದ ಮರ ಬಿಸ್ನೆಸ್ಗೆ ಹೋಯ್ತಾನೆ. ಆವಾಗ ಮೋಹನಯ್ಯನವ್ರು ಅಲ್ಲಿ ಅಟ್ಯಾಕ್ ಮಾಡಿ ಹೊಡಿತಾನೆ. ಅಟ್ಯಾಕ್ ಏನು ಮಾಡಿಲ್ಲ. ಅವ್ರ ಬ್ರಿಡ್ಜ್ ಮೇಲೆ ನಿಂತ್ಕೊಂಡಿದ್ದ, ಗುಂಡಾರಿಸ್ಬಿಟ್ಟ. ಇದು ಸುಮಾರು 32 ವರ್ಷ ಆಗಿದೆ ಏನೋ ಈ ಇನ್ಸಿಡೆಂಟ್ ಆಗಿ. ಫಸ್ಟ್ ಇನ್ಸಿಡೆಂಟ್ ಇದೆ. ಆದರೆ ಸರ್ಕಾರ ಸರಿಯಾಗಿ ಗಮನ ಎತ್ಕೊಂಡಿಲ್ಲ. ಈಗ ಸನ್ಮಾನ್ಯ SP ಸಾಹೇಬರು ಚಾಮರಾಜನಗರ ಮತ್ತೆ ಕೊಳ್ಳೇಗಾಲ DYSP ಅವರು ಎಲ್ಲ ಅವರವರ ಸ್ವಂತ ಒಂದು ವ್ಯಕ್ತವಾಗಿ ಇದನ್ನ ಒಂದು ಮಾಡಬೇಕು ಸ್ಥಾಪನೆ ಎಂದ್ಬಿಟ್ಟು ನಿನ್ನೆ ಬಂದು ಇದೆಲ್ಲ ಮಾಡಿದ್ರು. SP ಸಾಹೇಬರು ಎಲ್ಲ ಅಧಿಕಾರಿ ವರ್ಗದವ್ರು ಬಂದಿದ್ರು. ಇಡೀ ನಮ್ಮ ಚಾಮರಾಜನಗರವೇ. ಸೊ ಅವತ್ತು ಸತ್ತವರು ದಿನೇಶು, S ಜಗನ್ನಾಥ್, ರಾಮಲಿಂಗು, ಚಂದ್ರಪ್ಪ, ಗಾಯಗೊಂಡ ಅಧಿಕಾರಿ ಸತ್ತಿದ್ದು, ಶಂಕರ್ರಾವ್ ಇಲ್ಲೇ ಸತ್ತಿದ್ದು. ಚಂದ್ರಪ್ಪನವ್ರು ಜೀಪನ್ನ ರಿವೇಸ್ ತಕೊಂಡು ಹೋಗಿಲ್ಲ ಅಂದ್ರೆ ಜೀಪನ್ನ ಎತ್ತಿ ಕಾವೇರಿಗೆ ಬೇಸಾಕ್ಬಿಡ್ತಿದ್ರು ವೀರಪ್ಪ. ಆವಾಗ ದಿನೇಶ್ ಸಾಹೇಬ್ರ ಪಿಸ್ಟೂಲ್ ಕೆಳಗಡೆ ಬಿದ್ದೋಯ್ತು ಜೀಪನಿಂದು. ಅವ್ರು ಅದನ್ನ ಹುಡ್ಕಕ್ ಆಗಿಲ್ಲ ಕತ್ತಲಲ್ಲಿ. ಹೋಗ್ಬಿಟ್ಟು ಅದನ್ನ ಇವನು ಎತ್ಕೊಂಡು ಹೋಗ್ಬಿಟ್ಟಿದ್ದ ವೀರಪ್ಪ ಆ ಪಿಸ್ಟೂಲನ್ನು. ಅದು ಬೋದ್ಮಳೆಯಲ್ಲಿ ಅಟ್ಯಾಕ್ ಮಾಡುವಾಗ DCF ಶ್ರೀನಿವಾಸ ಸಾಹೇಬರು ಆ ಪಿಸ್ಟೂಲ್ ಸಿಕ್ತು. ಅದನ್ನ ಎತ್ಕೊಂಡು ಬಂದ್ರು. ಇದು 1990ರಲ್ಲಿ ಆಗಿರೋದು. ಹೌದು ಸರ್, 90ರಲ್ಲಿ. ಮೆಟ್ಕಲ್ ಅಂತಾರೆ. ಆಯ್ತಾ, ಮೆಟ್ಕಲ್ಲು ಇಲ್ಲಿ ಬಂದು ಕರಿಕಲ್ಲು ಕೋರಿಗಳು ನಡೀತಾ ಇತ್ತು ಆವಾಗ. ಆಯ್ತಾ, ಇವ್ರು ಅತಿ ಆಗುವಾಗ ಕೋರಿಗಳು ನಡೀತಾ ಇತ್ತು. ಆಮೇಲೆ ಕೋರಿಗಳು ನಿಲ್ಲಿಸ್ತರು. ಹೌದಾ? ಹೌದು. ಇವ್ರ ಹತ್ಯೆ ಆಗೋತ್ತು. ಹೌದು. ಮಾನ್ಯ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನೀವು ಹರಿಕೃಷ್ಣ ಹಾಗೂ ಶಕೀಲ್ ಅಹ್ಮದ್ ಅವರ ಹುತಾತ್ಮರಾದ ಒಂದು ಜಾಗ ಇದೆ, ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ. ಆ ಜಾಗವನ್ನ ನಾವು ತೋರಿಸಿದ್ದು. ನಿಮ್ಗೆಲ್ಲರಿಗೂ ಒಂದು ವಿಶೇಷ ಅಂತ ಹೇಳಿದ್ರೆ, ದಿನೇಶ್ ಅವರ ಸ್ಮಾರಕವನ್ನ ಇನ್ನೂವರೆಗೂ ಸರ್ಕಾರ ಮಾಡಲಿಲ್ಲ. ಆದ್ರೆ ನಿನ್ನೆ 75ನೇ ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಅವ್ರದ್ದು 32 ವರ್ಷದ ನಂತರ ಏನವರು ಇದೇ ಜಾಗದಲ್ಲೇನೆ ವೀರಪ್ಪನೇನವ್ರನ್ನ ಹೊಡಿತಾನೆ,
ಆ ಜಾಗದಲ್ಲಿ ಅವ್ರಿಗೆ ಅವ್ರದ್ದೊಂದು ಸ್ಮಾರಕ ನಿರ್ಮಿಸಿದ್ದಾರೆ. ನೀವೆಲ್ಲ ನೋಡ್ಬೋದು. ಅಲ್ಲಿ ಯಾರು ಅವತ್ತು ಇಲ್ಲಿ ಹುತಾತ್ಮರಾದ್ರು ಅಂತ ಹೇಳಿ ಬರ್ದಿದ್ದಾರೆ. ಅದರಲ್ಲಿ ಅದ್ರ ಮುಖ್ಯವಾಗಿ KS ದಿನೇಶ್ PSI ಅಂತ ಹೇಳಿದ್ರೆ ಅವ್ರು MM ಇಲ್ಸಿನ ಇನ್ಸ್ಪೆಕ್ಟರ್ ಆಗಿದ್ರು. ಹಾಗೇನೆ ಜಗನ್ನಾಥ್ PSI, ರಾಮಲಿಂಗಂ PSI, ಚಂದ್ರಪ್ಪ ಅಂತ ಹೇಳಿ PSI ಆಗಿರ್ತಾರೆ. ಆದ್ರೆ ಅವ್ರು ಇಲ್ಲಿ ಸಾಯುವುದಿಲ್ಲ, ಬರೀ ಗಾಯಾಳು ಆಗ್ತಾರೆ. ಪೊಲೀಸ್ ಕಾನ್ಸ್ಟೇಬಲ್ ಆದಂತ ಶಂಕರ್ ರಾವ್ ಅವರು ಇವರೆಲ್ಲ ಇಲ್ಲಿ ವೀರಮರಣ ಹೋಗ್ತಾರೆ. ಇವ್ರನ್ನೆಲ್ಲಾರನು ಅವತ್ತು ಇವ್ರದೆಲ್ಲ ದೇಹಗಳನ್ನ ಹಾಕೊಂಡು ಹೋಗೋದು ಚಂದ್ರಪ್ಪನವರು. ವೀರ ಹುತಾತ್ಮರಿಗೆ ನಮನ ಅಂತ ಹೇಳಿ ಒಂದು ಸ್ಮಾರಕ ಸ್ತಂಭವನ್ನು 75 ಆಗಸ್ಟ್ 15, 2022 75ನೇ ವಾರ್ಷಿಕ ಏನೊಂದು ಸುಸಂದರ್ಭದಲ್ಲೇ ಇದನ್ನ ಇನಾಗ್ರೇಷನ್ ಆಗಿದೆ. ನೀವೆಲ್ಲ ನೋಡ್ಬೋದು ಇದನ್ನ. ಹಾಗೇನೆ ನನ್ಕಿಂತ ಹೆಚ್ಚಾಗಿ ಒಂದ್ ಕಾಲದಲ್ಲಿ ವೀರಪ್ಪನೊಟ್ಟಿಗೆ ಇದ್ದಂತವ್ರು ಅವ್ರು ನಿಮ್ಗೆ ಹೇಳ್ತಾ ಹೋಗ್ತಾರೆ ಹೇಗಾಯ್ತು ಏನಾಯ್ತು ಅಂತ ಹೇಳ್ತಾ ಹೋಗ್ತಾರೆ. ಆವತ್ತಿನ ಸಂಜೆ ಹೇಗಿರುತ್ತೆ ಸರ್? ಅದು ಸಂಜೆ ಟೈಮ್ ಅಲ್ಲ? ಸಂಜೆ ಟೈಮ್ ಸರ್. ಎಷ್ಟು ಗಂಟೆ? ಸುಮಾರು 6:30 7 ಗಂಟೆ ಒಳಗಡೆ ಕತ್ತಲಲ್ಲಿ ಆಗಿದ್ದು. ಹೌದಾ? ಕತ್ತಲಲ್ಲಿ ಆಗಿದ್ದು. ಅವತ್ತೇನು ಜಗನ್ನಾಥ್ ಅವ್ರಿಗೆ ಈ ಏರಿಯಾಕ್ಕೆ ಏನ್ ಸಂಬಂಧ ಸರ್? ಜಗನ್ನಾಥ್ ಅವರು ಏರಿಯಾಗೆ ಬರಬೇಕಂತಿಲ್ಲ. ಅವ್ರು ಒಂದೇ ಬ್ಯಾಚ್ಮೆಂಟ್ ಅಂತ ಕಾಣಿಸ್ತದೆ ದಿನೇಶ್ ಸರ್ ಜೊತೆಗೆ. ಜಗನ್ನಾಥ್ ಅವರಿಗೆ ಗೋಲ್ಡ್ ಮೆಡಲಿಸ್ಟ್ ಸಿಕ್ಕಿತ್ತು. ಗೋಲ್ಡ್ ಮೆಡಲ್ ಬಂದಿರೋ ಯಾವುದೋ ಒಂದು ಮೈಸೂರಲ್ಲಿ ಒಂದು ಕೇಸ್ ಹಿಡಿದು ಗೋಲ್ಡ್ ಮೆಡಲಿಸ್ಟ್. ಅದು ಪಾರ್ಟಿ ಮಾಡ್ಸಕ್ ಬಂದಿದ್ರು. ಅವರು ಕೆಚ್ಚಾಗಿದ್ದು ಮೇಟ್ರು. ಬರುವ ದಾರಿಯಲ್ಲಿ ಈ ಕಡೆ ಹೊಗೇನಕಲ್ ಕಡೆ ಹೋಗುವ ನೋಡೇ ಇಲ್ಲಲ್ಲ ಎಂದ್ಬಿಟ್ಟು ಈ ಕಡೆ ಬಂದ್ರೆ ನಾವು ನೋಡ್ದಂಗೆ ಆಯ್ತದ ಹೊಗೇನಕಲ್ಗೆ, ಮತ್ತೆ ಫೀಲ್ಡ್ ವರ್ಕ್ ಮಾಡ್ದಂಗೆ ಆಯ್ತದೆ ಅಂತ ಬಂದ್ಬಿಟ್ರು. ಆದ್ರೆ ಅದಕ್ಕೆ ಅವ್ರಿಗೆ ಏನು ಸಂಬಂಧ ಇಲ್ಲ. ಸಂಬಂಧ ಅಲ್ಲ. 4 ಜನ ಸಂಬಂಧ ಅಲ್ಲ. ಹೌದಾ? ಹೌದು. ದಿನೇಶ್ ಅವರು ಒಬ್ಬರು ಮಾತ್ರ ಮೆಂಬರ್ಸ್. ನಿಮ್ಮ ಪ್ರಕಾರ ವೀರಪ್ಪನಿಗೆ ಟಾರ್ಗೆಟ್ ಆಗಿದ್ದು ಇವರೆಲ್ಲನ ಕೇವಲ ದಿನೇಶ್ ಅವರೊಬ್ರೆ? ದಿನೇಶ್ ಅವ್ರು ಮಾತ್ರ. ಅವನಿಗೆ ಬೇಕಾಗಿರೋ ದಿನೇಶ್ ಅವ್ರು ಮಾತ್ರ. ಈಗ ಅನ್ನ ಹಾಕಿದ್ರೆ ಸಾಂಬಾರ್ ಹಾಕ್ಲೇಬೇಕಲ್ಲ, ಹಂಗೆ ಇವರೆಲ್ಲ ಸಿಕ್ಕಾಕೊಂಡ್ರು. ಅನ್ವಾರ್ಯವಾಗಿ ಸಿಕ್ಕಾಕೊಂಡವರು. ಅದಕ್ಕೆ ಇವ್ರ ಮೇಲೆ ಯಾವುದೇ ಅವನಿಗೆ ಇವ್ರ ಹೆಸರು ಗೊತ್ತಿಲ್ಲ, ಯಾರಿಂದ ಅವ್ನಿಗೆ ಗೊತ್ತಿಲ್ಲ. ಆಯ್ತಾ? ದಿನೇಶ್ ಸಾಹೇಬ್ರು ಮುಖ ನೋಡಿಲ್ಲ ಅವನು. ದಿನೇಶ್ ಅಂತ ಹೆಸರು ಮಾತ್ರ ಗೊತ್ತು ಅವನಿಗೆ. ನಿನ್ನೆ ಸಾಯಂಕಾಲ ಇಷ್ಟೊತ್ತಿಗೆಲ್ಲ ಒಂದು 5-6 ಗಂಟೆಗೆಲ್ಲ SP ಸಾಹೇಬ್ರು ಎಲ್ಲಾನು ಇಲ್ಲಿ ಬಂದು ದಯ ಮಾಡಿದ್ರು. ಬಹಳ ಮಹತ್ವವಾಗಿ ಮೀಡಿಯಾದವರು, ಪೇಪರ್ನವರು, ಮಾಧ್ಯಮದವರು ಎಲ್ಲ ಬಂದಿದ್ರು ಉದ್ಘಾಟನೆ ಮಾಡಿ. ಮತ್ತೆ ನಮ್ಮ ಸನ್ಮಾನ್ಯ ದಿನೇಶ್ ಸಾಹೇಬ್ರವರು ಮಗ ದರ್ಶನ್ ಬಂದಿದ್ರು. ಹೌದಾ? ಮತ್ತೆ ಚಂದ್ರಪ್ಪನವ್ರ ಮಗ ಬಂದಿದ್ರು. ಮತ್ತೆ ಇನ್ನೊಬ್ರು ಯಾರೋ ಒಬ್ಬರು ಪತ್ನಿ ಧರ್ಮಪತ್ನಿ ಅವರು ಬಂದಿದ್ರು. ಅವ್ರಿಗೆಲ್ಲ ಸನ್ಮಾನಗಳು ಕೊಟ್ಟರು. 1 ತಿಂಗಳಲ್ಲೇ ರೆಡಿ ಮಾಡಿದ್ದಾರೆ. 15 ದಿನ ಇಲ್ಲ ಸರ್.